Jesus, I surrender all to Thee. I freely give. I will ever love and trust You in Your presence daily live. I surrender all. I surrender all to Thee, my blessed Savior. I surrender all. All to Jesus I surrender, Lord. I give myself to Thee. Fill me with Your love and power. Dear Lord, we have brought our friend again here to offer him back to You. Today is 23rd of April. 23 years ago, young, energetic, dynamic, jovial Praveen had joined the novitiate to offer himself to You and to serve under the banner of the cross. And today, we are gathered here to offer him back to You. We thank You, God, for the gift of Father Praveen. He has been a wonderful companion, great friend of all of us, a person of martyrs, a person who reached out to the poor and the neglected. We offer him back to You, receive him, dear God, and offer him eternal bliss. Let us say the prayer which Jesus has taught us. Our Father, who art in heaven, hallowed be Thy name. Thy kingdom come, Thy will be done, on earth as it is in heaven. Give us this day our daily bread. Forgive us our trespasses, as we forgive those who trespass against us. And lead us not into temptation, but deliver us from evil. Abide with me, come, O Stephen time. The darkness deepens, Lord, with me abide. When other helpers fail and comfort free, help of her and All to Jesus I surrender. All to Thee I freely give. I will ever love and trust You in Your presence daily live. I surrender all. I surrender all to Thee, my blessed Savior. I surrender all. All to Jesus I surrender, Lord. I give myself to Thee.
ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮ ನಾಮದಲ್ಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಉನ್ನತಿಯು ನಿಮ್ಮೆಲ್ಲೊಡನೆ ಇರಲಿ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ, ಕಡಲನ್ನು ಕೂಡಬಲ್ಲೆನೆ ಒಂದು ದಿನ. ಹರಿಯುವ ಪ್ರತಿಯೊಂದು ನದಿಯು ಕಡಲ ಸೇರಲೇಬೇಕು. ಬದುಕಿದ ಪ್ರತಿ ಜೀವ ತನ್ನ ಜೀವಾತ್ಮನಲ್ಲಿ ಪರವಶವಾಗಲೇಬೇಕು. ಹರಿಯುವ ನದಿ ಹೇಗೆ ಹರಿದಲ್ಲೆಲ್ಲ ಜೀವವನ್ನು ನೀಡುತ್ತದೆಯೋ, ಪ್ರಾಣಿ ಪಕ್ಷಿಯ ದಾಹ ನೀಗಿ ಮರಗಿಡಕ್ಕೆ ಹಸಿರ ನೀಡಿ ಜೀವ ಜಂತುಗೆ ಶ್ವಾಸ ನೀಡುತ್ತದೆಯೋ, ಹಾಗೆಯೇ ಫಾದರ್ ಪ್ರವೀಣ್ರವರ ಜೀವನವೂ ಸಹ ನದಿಯ ಹಾಗೆ ನೇಸರನು ಸಹ ನಾಚುವಂತೆ ನಗುವ ಮೊಗ ಹೊತ್ತು ನದಿಯ ಹಾಗೆ ಓದಲ್ಲೆಲ್ಲ ಎಲ್ಲರ ಮನಗಳನ್ನು ನಗುವಿನಿಂದ ಸ್ಪರ್ಶಿಸಿ, ಮುಗ್ಧತೆಯಿಂದ ಚುಂಬಿಸಿ, ಪ್ರೀತಿಯಿಂದ ಆಲಂಗಿಸಿ ಎಲ್ಲರ ಮನಗಳನ್ನು ಮನೆ ಮಾಡಿ ಇಂದು ಜೀವನದ ಜೀವವೀಯುವ ಯಥೇಚ್ಛವಾಗಿ ನೀಡುವ ಪಯಣವನ್ನು ಅವರು ಮುಗಿಸಿದ್ದಾರೆ. ಮಕ್ಕಳು ಹೇಗೆ ತಮಗೆ ಇಷ್ಟವಾದ ವಸ್ತುವನ್ನು ಇತರರಿಗೆ ಕೊಟ್ಟರೂ ತಕ್ಷಣ ಕಸಿದು ತಮ್ಮ ಹತ್ತಿರ ಜೋಪಾನವಾಗಿ ಇಟ್ಟುಕೊಳ್ಳುತ್ತಾರೋ, ದೇವರು ಸಹ ಮಗುವಿನ ಹಾಗೆ ತನಗೆ ಇಷ್ಟವಾದ ವ್ಯಕ್ತಿಯನ್ನು ತನ್ನೆಡೆಗೆ ಕರೆದುಕೊಂಡಿದ್ದಾರೆ. ಈ ಅನಿವಾರ್ಯದ ಅಗಲಿಕೆಯು ನಮ್ಮಲ್ಲಿ ಹೇಳಲಸಾಧ್ಯವಾದಂತಹ ನೋವನ್ನು ಉಂಟು ಮಾಡಿದೆ. ಈ ಅಗಲಿಕೆಯ ಅರ್ಥವ ಹುಡುಕಲು, ಈ ನೋವಿಗೆ ನ್ಯಾಯವ ಕೇಳಲು, ಈ ನೊಂದ ಹೃದಯಕ್ಕೆ ಸಾಂತ್ವನ ಬೇಡಲು ದೇವರ ಸನ್ನಿಧಿಗೆ ಬಲಿಪೂಜೆಗೆ ನಾವು ಬಂದಿದ್ದೇವೆ. ನಮ್ಮೆಲ್ಲರ ಪ್ರಶ್ನೆಗೆ, ನೋವಿಗೆ, ಅಗಲಿಕೆಗೆ ಕ್ರಿಸ್ತನಲ್ಲಿ ತೂಗಾಡುತ್ತಿರುವ ಕ್ರಿಸ್ತನೇ ಉತ್ತರ. ಫಾದರ್ ಪ್ರವೀಣ್ರವರ ಅಗಲಿಕೆಯು ನಮಗೆ 3 ಕರೆಗಳನ್ನು ನೀಡುತ್ತದೆ: ಕೃತಜ್ಞತೆಯ ಕರೆ, ಮನವರಿಕೆಯ ಕರೆ ಹಾಗೂ ನಂಬಿಕೆಯ ಕರೆ. ಕೃತಜ್ಞತೆಯ ಕರೆ ದೇವರು ಫಾದರ್ ಪ್ರವೀಣ್ರವರಿಗೆ ಕೊಟ್ಟ ಜೀವನಕ್ಕಾಗಿ, ಆ ಜೀವನವನ್ನು ಜೀವಿಸಲು ಕೊಟ್ಟ ಶಕ್ತಿಗಾಗಿ, ಯಾಜಕನಾಗಲು ಕೊಟ್ಟಂಥ ವರಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಮನವರಿಕೆಯ ಕರೆ ಅವರ ಮುಖಾಂತರ ನಮ್ಮ ಜೀವನಕ್ಕೆ ದೇವರ ಪ್ರೀತಿಯನ್ನು ಅವರು ಹಂಚಿದ್ದಾರೆ. ಮಗನಾಗಿ, ಅಣ್ಣನಾಗಿ, ತಮ್ಮನಾಗಿ, ಸ್ನೇಹಿತನಾಗಿ, ಹಿತೈಷಿಯಾಗಿ, ಬಂಧುವಾಗಿ ನಮ್ಮೆಲ್ಲರನ್ನೂ ಅವರು ಮುಟ್ಟಿದ್ದಾರೆ. ಅವರ ಪ್ರೀತಿಯನ್ನು ನಾವು ಸದಾ ಮನವರಿಕೆ ಮಾಡಬೇಕು. 3ನೇದು ನಂಬಿಕೆಯ ಕರೆ. ಅವರು ನಮ್ಮಿಂದ ಬಯಸುವುದು ಪ್ರಾರ್ಥನೆ ಮತ್ತು ಧೈರ್ಯ ಅಷ್ಟೇ. ನಾವು ಅವರಿಗಾಗಿ ಪ್ರಾರ್ಥಿಸುವ ಹಾಗೆ ಅವರು ಸಹ ನಮಗಾಗಿ ಖಂಡಿತವಾಗಿಯೂ ಪ್ರಾರ್ಥಿಸುತ್ತಾರೆ. ಇದು ಕ್ರೈಸ್ತರಾದ ನಮ್ಮ ನಂಬಿಕೆ. ಕೊನೆಯದಾಗಿ, ಪವಡಿಸು ಪ್ರವೀಣ್ ಪರಮಾತ್ಮನ ಮಡಿಲಲ್ಲಿ. ಹಳೆ ಇರುಳು ಮುಗಿದಿರಲು, ಹೊಸ ಹಗಲು ಮೂಡಿರಲು, ನೋವ ನೆರಳು ಸರಿದಿರಲು, ನೆಮ್ಮದಿಯ ನಗೆ ಸೂಸಿರಲು, ಭಕ್ತಿಯ ಅರಿತವ ನೀನು, ಮುಕ್ತಿಯ ಬೇಕೆಂದವ ನೀನು, ಕಾಣದ ಕಡಲಿಗೆ ಹಂಬಲಿಸಿದ ಮನ ನಿನ್ನದು, ಕೊನೆಗೂ ಕೂಡಿದೆ ಈ ದಿನ ಕಡಲೆಂಬ ಕರ್ತನನು. ಪವಡಿಸು ಪ್ರವೀಣ್ ಪರಮಾತ್ಮನ ಮಡಿಲಲ್ಲಿ, ನಮ್ಮೆಲ್ಲರ ಮನದಲ್ಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಕೂಡ ಇಲ್ಲಿ ಈ ನಮ್ಮ ಉತ್ಸವಿ ತರುಣ ಯಾಜಕಗೋಸ್ಕರ ಪ್ರಾರ್ಥಿಸಲಿಕ್ಕೆ ಬಂದಿದ್ದೇವೆ. ದಿಸ್ ಈಸ್ ಮೈ ಸ್ಟೋರಿ, ದಿಸ್ ಈಸ್ ಮೈ ಸಾಂಗ್ ಅಂದ್ಕೊಂಡು ಈಗೀಗ ನಾವು ಹಾಡು ಕೇಳಿದ್ದೇವೆ. ಪ್ರತಿಯೊಬ್ಬರ ಕತೆ ದೇವರಿಂದ ಶುರುವಾಗುವುದು, ದೇವರೇ ಅದಕ್ಕೆ ಅಂತ್ಯ ಅಥವಾ ಪಾಠ ಕಲಿಸುವುದು. ದೇವರೇ ನಮ್ಮ ಕವಿತೆಯ ಸಂಗೀತವನ್ನು ಬರೆಯುವುದು ಮತ್ತು ದೇವರಲ್ಲಿ ಶುರುವಾಗಿದ್ದದ್ದು ದೇವರಲ್ಲೇ ಕೊನೆಗೊಳಿಯಬೇಕು. ನನಗೂ ಕೂಡ ಸ್ವಲ್ಪ ಪರಿಚಯ ಆಗಿತ್ತು ಫಾದರ್ ಪ್ರವೀಣ್ರವರ, ಮತ್ತು ಅವರು
ನಮ್ಮ ಕಾನೂನು ಕಾಲೇಜಿನ ನಿರ್ದೇಶಕರು ಅಂದ್ಕೊಂಡು ನೇಮಿಸಿದಾಗ ನಾನು ಒಂದು ದಿವಸ ಭೇಟಿಯಾಗಿದಾಗ ಹಸನ್ಮುಖಿಯಲ್ಲಿ ಅವನು ಕೇಳಿದ್ದೇನೆ, ಸ್ವಾಮಿ ನಿಮ್ಗೆ ಒಳ್ಳೆಯ ಹುದ್ದೆ ಕೊಟ್ಟಿದ್ದಾರೆ, ಎಲ್ಲ ನ್ಯಾಯ ಮತ್ತು ಕಾನೂನು ಬಹುಶಃ ನಿಮ್ಗೆ ಗೊತ್ತಿರಬಹುದು ಅಂದ್ಕೊಂಡು ಅವರು ಅದೇ ಹಸನ್ಮುಖದಲ್ಲಿ ಉತ್ತರ ಕೊಟ್ಟಿದ್ದರು, ಕಾನೂನು ಮತ್ತು ಕಾಯ್ದೆ ಅಷ್ಟೇ ಗೊತ್ತಾದರೆ ಸಾಲದು, ನಮ್ಮ ನ್ಯಾಯಾಧೀಶರು ಕೂಡ ಪರಿಚಯ ಆಗಬೇಕು ಅಂದ್ಕೊಂಡು. ಬಹುಶಃ ನ್ಯಾಯಾಧೀಶರ ಪರಿಚಯ ದೇವರೇ ಅವರಿಗೆ ಮಾಡಿಕೊಡ್ತಾ ಇದ್ದಾರೆ. ಮತ್ತು ಅವರು ಕಿರಿ ವಯಸ್ಸಿನಲ್ಲಿ ತುಸು ಹೊತ್ತಿನಲ್ಲಿ ಮಾಡಿದಂತಹ ಕೆಲಸ ಮತ್ತು ಕಾರ್ಯಗಳು ಬಹುಶಃ ಇವತ್ತು ದೇವರಿಗೆ ನಾವು ಸ್ತುತಿಸುತ್ತೇವೆ, ದೇವರಿಗೆ ನಾವು ಒಂದು ರೀತಿಯಲ್ಲಿ ಧನ್ಯವಾದವನ್ನು ಹೇಳುತ್ತೇವೆ. ಯಾಕೆಂದರೆ ಮನುಷ್ಯನಿಗೆ ಎಷ್ಟು ವಯಸ್ಸು ಎಷ್ಟು ಆಯುಷ್ಯ ಅಂದ್ಕೊಂಡು ಹೇಳೋದು ಮುಖ್ಯದಲ್ಲ, ಆದರೆ ಇದ್ದಷ್ಟು ದಿವಸದಲ್ಲಿ ನಾವು ಮಾಡಿದ್ದೇನು ಮತ್ತು ಮಾಡಿದ ಹೇಗೆ ಅದೇ ಮುಖ್ಯದ್ದು. ಇವತ್ತು ಬಹುಶಃ ನಮ್ಮ ನ್ಯಾಯಾಧೀಶರ ಮುಂದೆ ಸ್ವರ್ಗಲೋಕದಲ್ಲಿ ಅವರು ಹಸನ್ಮುಖಿಯಲ್ಲಿ ತಾವು ಕೊಟ್ಟಿದ್ದಂಥ ಕೆಲಸ ಜವಾಬ್ದಾರಿಯನ್ನು ಮಾಡಿದ್ದೇನೆ ಅಂದ್ಕೊಂಡು ಹೇಳುವಂಥ ಗುರು ನಮ್ಮ ಪ್ರವೀಣ್ರವರು. ಅವರಿಗೋಸ್ಕರ, ಅವರ ಕುಟುಂಬದ ಸದಸ್ಯರಿಗೋಸ್ಕರ, ಅವರ ಸಂಸ್ಥೆಯ ಹಿರಿಯರು ಹಾಗೂ ಎಲ್ಲ ಮಿತ್ರ ಗುರುಗಳಿಗೋಸ್ಕರ ಕೂಡ ನಾವು ಪ್ರಾರ್ಥಿಸಿ, ಅವರ ಜೀವನದಂಥ ಅವರ ಕತೆ ಮತ್ತು ಅವರ ಹಾಡು ಸಂಗೀತ ನಮ್ಮದೇ ಆಗಲಿ ಅಂದ್ಕೊಂಡು ನಾವು ಪ್ರಾರ್ಥಿಸೋಣ. ಈ ದಿವ್ಯ ಪೂಜೆಯಲ್ಲಿ ಯೋಗ್ಯರಾಗುವಂತೆ ನಾವು ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ, ವಿಧಿಸಿದ್ದೇನೆ. ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದ್ದರಿಂದ ಸಕಲ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರು ನಿಮ್ಮನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಸೇವಕರು ಯಾಜಕರು ಆದ ಪ್ರವೀಣ್ ಅವರವರಿಗೆ ಇಹದಲ್ಲಿ ಯಾಜಕ ಪದವಿಯನ್ನಿತ್ತು ಗೌರವಿಸಿದಿರಿ. ಈಗ ಅವರ ಆತ್ಮವು ಸ್ವರ್ಗೀಯ ಮಹಿಮಾ ನಿವಾಸದಲ್ಲಿ ನಿರಂತರವಾಗಿ ಆನಂದಿಸುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮೈಕ್ಯ ದೇವರಾಗಿ ಯುಗ ಯುಗಾಂತರಿಕ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಂತ ಪೌಲನು ರೋಮಾಪುರದವರಿಗೆ ಬರೆದ ನಿರೂಪದಿಂದ ಇಂದಿನ ಮೊದಲನೆಯ ವಾಚನ.
ನಾವು ಬದುಕಿದರೆ ಕರ್ತರಿಗಾಗಿ ಬದುಕುತ್ತೇವೆ, ಸತ್ತರೆ ಕರ್ತರಿಗಾಗಿ ಸಾಯುತ್ತೇವೆ. ಸಹೋದರರೇ, ನಮ್ಮಲ್ಲಿ ಒಬ್ಬನಾದರೂ ತನಗಾಗಿ ಬದುಕುವುದೂ ಇಲ್ಲ, ತನಗಾಗಿ ಸಾಯುವುದೂ ಇಲ್ಲ. ನಾವು ಬದುಕಿದರೆ ಕರ್ತರಿಗಾಗಿ ಬದುಕುತ್ತೇವೆ, ಸತ್ತರೆ ಕರ್ತರಿಗಾಗಿ ಸಾಯುತ್ತೇವೆ. ಬದುಕಿದರೂ ಸತ್ತರೂ ನಾವು ಕರ್ತರವರೇ, ಏಕೆಂದರೆ ಸತ್ತವರಿಗೂ ಜೀವಿಸುವವರಿಗೂ ಒಡೆಯನಾಗಿರಬೇಕಂತಲೇ ಕ್ರಿಸ್ತರು ಸತ್ತು ಜೀವಿತರಾದರು. ತಿನ್ನದವನೇ, ನಿನ್ನ ಸಹೋದರನ ವಿಷಯವಾಗಿ ನೀನು ತೀರ್ಪು ಮಾಡುವುದೇನು? ತಿನ್ನುವವನೇ, ನಿನ್ನ ಸಹೋದರನನ್ನು ನೀನು ಹೀನೈಸುವುದೇನು? ನಾವೆಲ್ಲರೂ ದೇವರ ನ್ಯಾಯಾಸನದ ಮುಂದೆ ನಿಲ್ಲಬೇಕಾಗಿಲ್ಲ. ನನ್ನ ಜೀವದಾಣೆ, ಎಲ್ಲರೂ ನನಗೆ ಅಡ್ಡ ಬೀಳುವರು, ಎಲ್ಲರೂ ನನ್ನನ್ನು ದೇವರೆಂದು ಪ್ರತಿಜ್ಞೆ ಮಾಡುವರು ಎಂಬುದಾಗಿ ಕರ್ತರು ಹೇಳಿದ್ದಾರೆ ಎಂದು ಬರೆದಿದೆ. ಹೀಗಿರಲಾಗಿ ನಮ್ಮಲ್ಲಿ ಪ್ರತಿಯೊಬ್ಬರೂ ತನ್ನ ತನ್ನ ವಿಷಯವಾಗಿ ದೇವರ ಮುಂದೆ ಉತ್ತರ ಕೊಡಬೇಕು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಬೇಡಿದ
ಪ್ರಭು ನಿಮ್ಮೊಡನೆ ಇರಲಿ. ಇರಲಿ. ಸಂತ ಯೋವಾನರು ಬರೆದ ಶುಭ ಸಂದೇಶದಿಂದ ವಾಚನ. ಯೇಸು ಬೆತಾನ್ಯಕ್ಕೆ ಬರುತ್ತಲೇ ಲಾಜರನನ್ನು 4 ದಿನಗಳ ಹಿಂದೆಯೇ ಹೂಳಿಟ್ಟಿದ್ದು ಅವರಿಗೆ ತಿಳಿಯಿತು. ಬೆತಾನ್ಯವು ಜೆರುಸಲೇಮಿನಿಂದ 3 ಕಿಲೋಮೀಟರ್ ದೂರವಿರಲಿಲ್ಲ. ನಗರದಿಂದ ಅನೇಕ ಯಹೂದ್ಯರು ಮಾರ್ತಾ ಹಾಗೂ ಮರಿಯರನ್ನು ಕಂಡು ಅವರ ಸೋದರನ ಮರಣಕ್ಕಾಗಿ ಅವರನ್ನು ಸಂತೈಸಲು ಬಂದಿದ್ದರು. ಯೇಸು ಬರುತ್ತಿದ್ದಾರೆಂದು ಕೇಳಿದೊಡನೆ ಮಾರ್ತಳು ಅವರನ್ನು ಎದುರುಗೊಳ್ಳಲು ಮುಂದೆ ಹೋದಳು. ಆದರೆ ಮರಿಯಳು ಮನೆಯಲ್ಲೇ ನಿಂತಳು. ಮಾರ್ತಳು ಯೇಸುವನ್ನು ಕಂಡು, ಪ್ರಭುವೇ, ನೀವು ಇಲ್ಲಿರುತ್ತಿದ್ದರೆ ನನ್ನ ಸೋದರನ್ನು ಸಾಯುತ್ತಿರಲಿಲ್ಲ. ಆದರೆ ಈಗಲೂ ದೇವರಲ್ಲಿ ನೀವು ಏನು ಕೇಳಿಕೊಂಡರೂ ನಿಮಗವರು ಕೊಡುವರೆಂದು ನಾನು ಬಲ್ಲೆ ಎಂದಳು. ನಿನ್ನ ಸೋದರನು ಜೀವಂತವಾಗಿ ಏಳುವನು ಎಂದು ಯೇಸುವೆಂದರು. ಅವನು ಕೊನೆಯ ದಿನ ಪುನರುತ್ಥಾನದಲ್ಲಿ ಜೀವಂತವಾಗಿ ಏಳುವನೆಂದು ನನಗೆ ತಿಳಿದಿದೆ ಎಂದು ಆಕೆ ಎಂದಳು. ನಾನೇ ಪುನರುತ್ಥಾನ, ನಾನೇ ಜೀವ. ನನ್ನಲ್ಲಿ ನಂಬಿಕೆ ಇಟ್ಟವನು ಸಾವಿಗೀಡಾದರೂ ಜೀವಿಸುವನು. ಜೀವಂತರಾದ ಯಾರು ನನ್ನಲ್ಲಿ ನಂಬಿಕೆ ಇಟ್ಟರೆಂದರೆ ಅವನೆಂದು ಸಾಯುವ ಹಾಗಿಲ್ಲ. ಇದನ್ನು ನಂಬುತ್ತೀಯೇನು ಎಂದು ಯೇಸು ಕೇಳಲು, ಹೌದು ಪ್ರಭುವೇ, ನೀವೇ ವಿಮೋಚಕರು, ದೇವರ ಪುತ್ರರು, ಈ ಲೋಕಕ್ಕೆ ಬರಲಿದ್ದವರು ಎಂದು ನಾನು ನಂಬುತ್ತೇನೆ ಎಂದು ಆಕೆ ಎಂದಳು. ದೇವರ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಕ್ರಿಸ್ತೇಸುವಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಹಾಗೂ ಫಾದರ್ ಪ್ರವೀಣ್ ರವರ ಕುಟುಂಬದ ಸದಸ್ಯರೇ, ಇಂದು ನಾವೆಲ್ಲರೂ ಫಾದರ್ ಪ್ರವೀಣ್ ರವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ, ಅಂತಿಮ ಗೌರವ ಸಲ್ಲಿಸಿ ಅವರ ಶರೀರವನ್ನು, ಆತ್ಮವನ್ನು ದೇವರಿಗೆ ಸಮರ್ಪಿಸಲು ಇಲ್ಲಿ ಸೇರಿದ್ದೇವೆ. ಖಂಡಿತವಾಗಿಯೂ ನಾವೆಲ್ಲರೂ ದುಃಖದ ಸಾಗರದಲ್ಲಿ ಮುಳುಗಿದ್ದೇವೆ. ಇನ್ನು ಮುಂದೆ ಫಾದರ್ ಪ್ರವೀಣ್ ರವರು ನಮಗೆ ಕೇವಲ ನೆನಪಾಗಿ ನಮ್ಮಲ್ಲಿ ಉಳಿಯುವರು. ಅವರ ಮಾತು, ಅವರ ನಗು, ಅವರ ನಡೆನುಡಿ ಇವೆಲ್ಲವೂ ಒಂದು ನೆನಪಾಗಿ ಉಳಿಯುವುದಷ್ಟೇ. ಅವರನ್ನು ಇನ್ನು ಮುಂದೆ ನಮ್ಮ ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ಆದರೆ ಅವರು ಸ್ವರ್ಗ ಸಾಮ್ರಾಜ್ಯದಲ್ಲಿ ನಮಗಾಗಿ ಸದಾಕಾಲ ಭಿನ್ನಯಿಸುತ್ತಾರೆ, ನಮಗಾಗಿ ಅವರು ಪ್ರಾರ್ಥಿಸುತ್ತಾರೆ. ಆಗ ತಾನೇ ಹೃದಯ ಸಂಬಂಧ ಕಾಯಿಲೆಗೆ ಶಸ್ತ್ರಚಿಕಿತ್ಸೆ ಪಡೆದು ಬಂದಿದ್ದ ಧರ್ಮಾಧ್ಯಕ್ಷ ಫುಲ್ಟನ್ ಶೀನ್ ರವರು ಹೀಗೆಂದಿದ್ದರು: ನಾನು ಬದುಕಿ ಬರುತ್ತೇನೆ ಎಂದು ನನಗೆ ಗೊತ್ತಿರಲಿಲ್ಲ. ಆದರೆ ಒಂದು ಮಾತು ಸತ್ಯ, ನಾನು ಸತ್ತಿದ್ದರೆ ಕ್ರಿಸ್ತನೊಂದಿಗೆ ಸ್ವರ್ಗ ಸೇರುತ್ತಿದ್ದೆ. ಈ ಭೂಮಿಯ ಮೇಲೆ ಬದುಕಿದ್ದರೆ ಇಲ್ಲಿ ಕ್ರಿಸ್ತನೊಂದಿಗೆ ಬದುಕುತ್ತಿದ್ದೆ ಎಂದು. ಸತ್ತರೂ ಜೀವಿಸಿದ್ದರೂ ಕ್ರಿಸ್ತರಿಗಾಗಿಯೇ ಎಂದು ಅವರು ಹೇಳಿದ್ದರು. ಚಿಕ್ಕ ವಯಸ್ಸಿನಲ್ಲಿಯೇ ಫಾದರ್ ಪ್ರವೀಣ್ ರವರು ನಮ್ಮನ್ನು ಅಗಲಿ ಹೋದಾಗ ನಮಗೆ ಕಾಡುವ ಪ್ರಶ್ನೆ ಏನೆಂದರೆ, ಯಾಕೆ ಹೀಗೆ, ಯಾಕೆ ಇಷ್ಟು ಬೇಗ? ಅದಕ್ಕೆ ಸಿಗುವಂತಹ ಉತ್ತರ ನಮ್ಮ ಮೌನಭರಿತ ಕಣ್ಣೀರು, ನೋವು ಭರಿತ ಸಮರ್ಪಣೆ, ವಿಶ್ವಾಸವುಳ್ಳ ಸಮರ್ಪಣೆ.
ಪ್ರಭು ಯೇಸು ಸಹ ಮಡಿದಾಗ ಅವರಿಗೆ ಕೇವಲ 33 ವರ್ಷ. ಆದರೆ ಅವರು ಮರಣ ಹೊಂದಿ ನಮಗಾಗಿ ಜೀವಿಸುತ್ತಿದ್ದಾರೆ. ಕ್ರೈಸ್ತರಾಗಿ ಅವರ ಹಿಂಬಾಲಕರಾಗಿ ನಾವೆಲ್ಲರೂ ಬದುಕಿದ್ದರೂ ಸತ್ತರೂ ಸದಾ ಪ್ರಭುವಿಗಾಗಿಯೇ ಬದುಕುವುದು ಮಾತ್ರ ಕ್ರಿಸ್ತನಲ್ಲೇ ಎಂದು ನಾವು ಎಂದಿಗೂ ಮರೆಯಬಾರದು. ಇದೇ ನಮ್ಮ ವಿಶ್ವಾಸದ ಬುನಾದಿ, ಇದೇ ನಮ್ಮ ವಿಶ್ವಾಸ ಹಾಗೂ ನಂಬಿಕೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ನಾವು ಕಾಣುತ್ತಿರುವ ಸಾವು ನೋವುಗಳ ನಡುವೆ ಸಾವು ಎಲ್ಲರಿಗೂ ಬರುವಂಥದ್ದು. ಸಾವಿಲ್ಲದ ಜೀವನವಿಲ್ಲ ಎಂಬುದು ಎಲ್ಲರಿಗೂ ಅರಿವಾಗಿದೆ. ನಾವು ಎಷ್ಟೇ ದಿನ ಬದುಕಿದ್ದರೂ, ನಾವು ಬದುಕಿರುವಷ್ಟು ದಿನ ನಮ್ಮ ಜೀವನವನ್ನು ನಾವು ಇತರರಿಗೆ ಮುಡಿಪಾಗಿಟ್ಟರೆ ಅದೇ ನಾವು ಇತರರಿಗೆ ನೀಡುವಂತಹ ಒಂದು ಸ್ಫೂರ್ತಿ ಹಾಗೂ ಪ್ರೇರಣೆ. ಫಾದರ್ ಪ್ರವೀಣ್ರವರು ಒಬ್ಬ ಯಾಜಕರಾಗಿ ತಮ್ಮ ಜೀವನವನ್ನು ಅಚ್ಚುಕಟ್ಟಾಗಿ ಸೊಗಸಾಗಿ ಇತರರಿಗೆ ಮುಡಿಪಾಗಿಟ್ಟು ಅವರು ನಮ್ಮನ್ನು ಬಿಟ್ಟು ಹೊರಟಿದ್ದಾರೆ. ನಮ್ಮ ಹೃದಯವಂತ ಪ್ರವೀಣ್ರವರು. ಶುಭ ಸಂದೇಶವನ್ನು ಆಲಿಸಿದಂತೆ ಲಾಜರನು ಯೇಸುವಿನ ಅತಿ ಪ್ರಿಯ ಸ್ನೇಹಿತನಾಗಿದ್ದ. ಅದರಿಂದಲೇ ಕ್ರಿಸ್ತ ಯೇಸು ಲಾಜರನ ಸಾವಿನ ನಿಮಿತ್ತ ಅತ್ತರು ಎಂದು ಶುಭ ಸಂದೇಶದಲ್ಲಿ ನಾವು ಆಲಿಸಿದೆವು. ಶುಭ ಸಂದೇಶದಲ್ಲಿ ನಾವು ಈ 3 ಅಂಶಗಳನ್ನು ಗಮನಿಸುತ್ತೇವೆ. ಲಾಜರನ ಸಾವಿನ ಮನೆಯ ಚಿತ್ರಣ ನಮ್ಮ ಮುಂದಿದೆ. ಲಾಜರನ ಸಹೋದರಿಯರು ಮತ್ತು ಬಂಧು ಮಿತ್ರರು ಗೊಂದಲಕ್ಕೀಡಾಗಿದ್ದರು. ಯಾಕೆ ಈ ಸಾವು, ಯಾಕೆ ಈ ನೋವು, ಯಾಕೆ ಈ ದುಃಖ? ಕ್ರಿಸ್ತ ನಿನ್ನನ್ನು ಎಷ್ಟೇ ಬೇಡಿಕೊಂಡರೂ ನಮ್ಮ ಪ್ರಾರ್ಥನೆ ಫಲಿಸಲಿಲ್ಲವಲ್ಲ ಎಂಬಂತಹ ಪ್ರಶ್ನೆಗಳು. ಆಗ ಯೇಸು ನಮಗೆಲ್ಲರಿಗೂ ಹೇಳುವಂತಹ ಮಾತು, ನಾನಿರುವಲ್ಲಿಯೇ ನೀವು ಇರಬೇಕು ಎಂಬುದು ನನ್ನ ಇಚ್ಛೆ. ಹಾಗಾಗಿ ಫಾದರ್ ಪ್ರವೀಣ್ ಹೃದಯರಾಜ್ರವರು ಹೋಗಿರುವುದು ಕ್ರಿಸ್ತರೆಡೆಗೆ. ಕ್ರಿಸ್ತರಿಗೆ ದುಃಖ, ಕೋಪ, ನೋವಾಗಿತ್ತು. ಯಾರ ಮೇಲೆ ಈ ಕೋಪ? ಸಾವಿನ ಮೇಲೆ ಕೋಪ ಬಂದಿತ್ತು. ಸ್ನೇಹಿತನನ್ನು ಕಳೆದುಕೊಂಡ ಅವರಿಗೂ ನೋವಾಗಿತ್ತು, ದುಃಖವಾಗಿತ್ತು. ಮಾನವರಾಗಿ ನಾವು ಯೋಚಿಸಿದರೆ ದುಃಖ, ಕೋಪ, ನೋವು ಸಹಜ. ಇದು ನಮ್ಮೆಲ್ಲರ ಭಾವನೆ ಕೂಡ ಆಗಿದೆ. ಸಾವಿನ ಮೇಲೆ ಇಂದು ನಮಗೆ ಕೋಪವಿದೆ. ಏಕೆ ಇಷ್ಟು ಬೇಗ ಈ ಚಿಕ್ಕ ವಯಸ್ಸಿನಲ್ಲಿಯೇ ಫಾದರ್ ಪ್ರವೀಣ್ರನ್ನು ನಮ್ಮಿಂದ ಕರೆದುಕೊಂಡಿರಲ್ಲ ಎಂಬಂತಹ ಪ್ರಶ್ನೆ. ಆದರೆ ಪ್ರಭು ಯೇಸು ಪುನರುತ್ಥಾನರಾಗಿ ಸಾವನ್ನು ಜಯಿಸಿದ್ದಾರೆ. ಹಾಗಾಗಿ ಆ ಸಾವಿಗೆ ನಮ್ಮ ಮೇಲೆ ಯಾವ ಅಧಿಕಾರವಿಲ್ಲ ಎಂಬುದನ್ನು ನಾವು ಅರಿತುಕೊಳ್ಳೋಣ. ನಾವು ಒಬ್ಬಂಟಿಗರಲ್ಲ. ಲಾಜರನ್ನು ಕಳೆದುಕೊಂಡಿದ್ದ ಕುಟುಂಬಕ್ಕೆ ಪ್ರಭು ಕ್ರಿಸ್ತರು ಆಸರೆಯಾಗುತ್ತಾರೆ, ಸಾಂತ್ವನವನ್ನು ನೀಡುತ್ತಾರೆ. ನಾವು ನಿಮ್ಮ ಜೊತೆಗಿರುವ ಎಂಬ ಆಶ್ವಾಸನೆಯನ್ನು ಪ್ರಭು ಯೇಸು ಆ ಕುಟುಂಬಕ್ಕೆ ನೀಡುತ್ತಾರೆ. ಹಾಗೆಯೇ ಫಾದರ್ ಪ್ರವೀಣ್ ಹೃದಯರಾಜ್ರವರು ಕ್ರಿಸ್ತರಲ್ಲಿ ಇಂದು ಐಕ್ಯರಾಗಿರುವಾಗ ಮುಂದೆ ನಮಗೆಲ್ಲ ಆ ಭಾಗ್ಯವನ್ನು ದೊರೆಯಲಿದೆ. ನಾವು ಯಾವತ್ತೂ ಎಂದಿಗೂ ಒಬ್ಬಂಟಿಗರಲ್ಲ, ಆದರೆ ಪ್ರಭು ಕ್ರಿಸ್ತರು ನಮ್ಮ ಜೊತೆಗಿರುವರು, ದೇವರು ಸದಾ ನಮ್ಮೊಂದಿಗಿರುವರು ಎಂಬುದೇ ನಮ್ಮ ಭರವಸೆ ಹಾಗೂ ನಮ್ಮ ವಿಶ್ವಾಸವಾಗಿದೆ. ನನ್ನ ಗೆಳೆಯ ಡೇವಿಡ್ ಕುಮಾರನಿಗೆ ನಿನ್ನೆ ಫಾದರ್ ಪ್ರವೀಣ್ ರವರು ನಮ್ಮನ್ನು ಅಗಲಿದ್ದಾರೆ ಎಂಬ ವಿಷಯವನ್ನು ತಿಳಿಸಿದಾಗ ಅವರು ಫಾದರ್ ಪ್ರವೀಣ್ರರಿಗಾಗಿ ಒಂದು ಪುಟ್ಟ ಕವನವನ್ನು ಈ ಒಂದು ಸಂವಾದದ ರೂಪದಲ್ಲಿ ಬರೆದಿದ್ದಾರೆ. ದೇವರು ನಮ್ಮ ಸರ್ವಸ್ವವು, ನಮ್ಮ ನ್ಯಾಯಾಧೀಶರು. ಅನ್ಯಾಯದ ಅಳಿಸಿ ನ್ಯಾಯದ ನಗು ತರಲೆಂದು ಕಂಕಣಬದ್ಧನಾಗಿದ್ದೆ ನಾನು, ಓ ದೇವರೇ. ಈ ಮಾತುಗಳು ಫಾದರ್ ಪ್ರವೀಣ್ರವರು ದೇವರಿಗೆ ಸಮರ್ಪಿಸ್ತಾ ಇದ್ದಾರೆ. ಅಂತರಂಗದಲ್ಲಿ ಅದಮ್ಯ ಚೇತನವಿತ್ತು, ಮೈ ಮೂಳೆಗೆ ವಾಸಿಯಾಗದ ವ್ಯಾಧಿ, ಕಾನೂನು ಮೀರಿದ ವಿಧಿ ನಿಯಮಕ್ಕೆ ತಲೆಬಾಗಿರುವೆ, ಓ ದೇವರೇ. ನನ್ನ ಶವಪೆಟ್ಟಿಗೆಗೆ ಮರ ಬೆಳೆಸಿದ ಬಡ ರೈತ, ಮೊಳೆಗಳ ಚೂಪುಗೊಳಿಸಿದ ಹಸಿದ ಕಮ್ಮಾರ, ಬಿಳಿ ಬಟ್ಟೆಗಳ ನೇಯ್ದ ದಿನಗೂಲಿ ಕಾರ್ಮಿಕ, ಸಮಾಧಿ ಅಗೆದ ಕೂಲಿಯಾಳು, ಇಂಥವರು ಯಾರು ಕಣ್ಣೀರು ಸುರಿಸಬಾರದು, ಇದೇ ನನ್ನ ವಾದ, ಓ ದೇವರೇ. ನರಕ ಜೀವನದಲ್ಲಿರುವ ಅಸಂಖ್ಯಾತ ಅಮಾಯಕರನ್ನು ಬಿಟ್ಟು ಸ್ವರ್ಗದಲ್ಲಿ ನನಗೇನಿದೆ ಕೆಲಸ ಹೇಳುವಿರಾ ದೇವರೇ? ನನಗೇಕೋ ಸಂದೇಹವಿದೆ.
ಸ್ವರ್ಗದಲ್ಲಿಯೂ ನಗುವಿನ ಕೊರತೆ ಇರಬಹುದೇ? ನನಗಿಲ್ಲಿ ಬೇಕಾಗಿರುವುದು ನ್ಯಾಯ ಮಾತ್ರ. ನರಕವಾದರೇನು, ಸ್ವರ್ಗವಾದರೇನು? ದಟ್ಸ್ ಆಲ್ ಯೋರ್ ಆನರ್, ಓ ದೇವರೇ. ಒಮ್ಮೆ ನದಿಯ ಸಮುದ್ರದ ತೀರದಿಂದ ಹಡಗೊಂದು ಹೊರಡಲು ಸಿದ್ಧವಾಗಿತ್ತು. ಅಲ್ಲೇ ಇದ್ದಂತಹ ಕುಟುಂಬವು ಅವರ ಕುಟುಂಬದ ಸದಸ್ಯರನ್ನು ಬೀಳ್ಕೊಡಲು ಆ ಸಮುದ್ರ ತೀರದಲ್ಲಿ ಸುತ್ತಲೂ ನೆರೆದಿದ್ದರು. ಹಡಗು ಆ ಸಮುದ್ರ ತೀರವನ್ನು ಬಿಟ್ಟು ಸ್ವಲ್ಪ ದೂರ ಸಾಗಿದ ನಂತರ, ಕೆಲ ಸಮಯದ ನಂತರ ಆ ಹಡಗು ಚಿಕ್ಕದಾದ ಒಂದು ಚುಕ್ಕೆಯಾಗಿ ನಿಧಾನವಾಗಿ ಆ ದಡದಲ್ಲಿದ್ದಂಥ ಜನರಿಂದ ಕಣ್ಮರೆಯಾಯಿತು. ಆಗ ಕುಟುಂಬದಲ್ಲಿ ಇದ್ದಂತಹ ಕೆಲ ಮಕ್ಕಳು ಅವರ ಅಮ್ಮಂದಿರನ್ನು ಕೇಳುತ್ತಾರೆ, ಈ ಹಡಗು ಮುಳುಗಿ ಹೋಗಿದೆಯೇ ಎಂದು. ಆಗ ಅಪ್ಪ ಅಮ್ಮ ಹೇಳುತ್ತಾರೆ, ಆ ಹಡಗು ಕೇವಲ ಕಣ್ಮರೆಯಾಗಿದೆ, ಆ ಹಡಗು ಹಾಗೆಯೇ ಇದೆ ಎಂದು. ಪ್ರಿಯ ಫಾದರ್ ಪ್ರವೀಣ್, ನೀವು ನಮ್ಮನ್ನು ಬಿಟ್ಟು, ನಮ್ಮನ್ನು ಅಗಲಿ ಸ್ವರ್ಗ ಸಾಮ್ರಾಜ್ಯದಲ್ಲಿ ನಮಗಾಗಿ ಭಿನ್ನಯಿಸ್ತಾ ಇದ್ದೀರಾ. ಪ್ರಭು ಯೇಸು ಕ್ರಿಸ್ತ ಹೇಳಿದಂತಹ ಮಾತು, ನಾನೇ ಜೀವ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಪುನರುತ್ಥಾನ ಎಂದು. ಆ ಮಾತುಗಳು ನಮ್ಮೆಲ್ಲರನಿಗೆ ಸಾಂತ್ವನವನ್ನು ನೀಡಲಿ, ನಮ್ಮ ವಿಶ್ವಾಸವನ್ನು ಅಧಿಕಗೊಳಿಸಲಿ. ಹೋಗಿ ಬಾ ಗೆಳೆಯ. ಫಾದರ್ ಪ್ರವೀಣ್, ದೇವರಿನ ಆತ್ಮಕ್ಕೆ ನಿತ್ಯ ಶಾಂತಿಯನ್ನು ದಯಪಾಲಿಸಲಿ. ದಯವಿಟ್ಟು ನಿಂತ್ಕೊಳ್ಳಿ. ಪ್ರೇಯರ್ ಆಫ್ ದ ಫೇತ್ಫುಲ್. ಪ್ರಿಯ ಸಹೋದರ ಸಹೋದರಿಯರೇ, ಜೀವಂತರ ಹಾಗೂ ಮೃತರ ರಕ್ಷಣೆಗಾಗಿ ನಾವು ಪ್ರಾರ್ಥಿಸುವಾಗ ತಮ್ಮ ಪುತ್ರ ಕ್ರಿಸ್ತರನ್ನು ಮೃತರ ಮಧ್ಯದಿಂದ ಪುನರುತ್ಥಾನಗೊಳಿಸಿದ ಸರ್ವಶಕ್ತ ಪಿತ ದೇವರನ್ನು ನಾವೀಗ ವಿಶ್ವಾಸದಿಂದ ಪ್ರಾರ್ಥಿಸೋಣ. ದೇವರು ಕ್ರೈಸ್ತ ಭಕ್ತರನ್ನು ವಿಶ್ವಾಸದಲ್ಲೂ ಐಕ್ಯತೆಯಲ್ಲೂ ಸ್ಥಿರಗೊಳಿಸುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ನಿಮ್ಮ ಉತ್ತರ, ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಯುದ್ಧದ ಎಲ್ಲ ಕೇಡುಗಳಿಂದ ಇಡೀ ವಿಶ್ವವನ್ನು ದೇವರು ಪಾರು ಮಾಡುವಂತೆ ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಉದ್ಯೋಗ, ಆಹಾರ ಅಥವಾ ವಸತಿ ರಹಿತ ನಮ್ಮ ಸಹೋದರ ಸಹೋದರಿಯರಿಗೆ ದೇವರು ತಾವೇ ತಂದೆ ಎಂಬುದನ್ನು ತೋರಲು ಚಿತ್ತರಾಗುವಂತೆ ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಹಿಂದೊಮ್ಮೆ ದೀಕ್ಷಾಸ್ತನದ ಮೂಲಕ ನಿತ್ಯ ಜೀವದ ನಿರೀಕ್ಷೆಯನ್ನು ಹೊಂದಿದ ಅವರ ದಿವಂಗತ ಸೇವಕ ಫಾದರ್ ಪ್ರವೀಣ್ ಹೃದಯರಾಜ್ ಅವರನ್ನು ಸಂತರ ಸಮೂಹಕ್ಕೆ ನಿರಂತರ ಸೇರಿಸಲು ಚಿತ್ತರಾಗಬೇಕೆಂದು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ನಿತ್ಯ ಜೀವದ ರೊಟ್ಟಿಯಾದ ಕ್ರಿಸ್ತರ ಶರೀರದಿಂದ ಪೋಷಿತರಾದ ಪ್ರವೀಣ್ ಅವರನ್ನು ಅಂತಿಮ ದಿನದಂದು ಪುನರುತ್ಥಾನಗೊಳಿಸುವಂತೆ ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ನಮ್ಮ ಸಹೋದರ ಸಹೋದರಿಯರ, ಬಂಧು ಮಿತ್ರರ ಹಾಗೂ ಹಿತೈಷಿಗಳ ಆತ್ಮಗಳಿಗೆ ತಮ್ಮ ಪರಿಶ್ರಮದ ಸಂಭಾವನೆಯನ್ನು ದಯಪಾಲಿಸುವಂತೆ ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ಎಲ್ಲರನ್ನು ತಮ್ಮ ಸಮ್ಮುಖದ ಪ್ರಭೆಗೆ ಸ್ವಾಗತಿಸುವಂತೆ ಪ್ರಭುವಿನಲ್ಲಿ ಪ್ರಾರ್ಥಿಸೋಣ.
ವಿಶ್ವಾಸದಲ್ಲೂ ಭಕ್ತಿಯಲ್ಲೂ ಇಲ್ಲಿ ಸೇರಿರುವ ನಮ್ಮೆಲ್ಲರನ್ನು ತಮ್ಮ ಮಹಿಮಾ ಸಾಮ್ರಾಜ್ಯದಲ್ಲಿ ಒಟ್ಟುಗೂಡಿಸಲು ಚಿತ್ತರಾಗುವಂತೆ ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಒಂದು ಕಡೆಗೆ ನಮ್ಮ ಈ ಮರಣದಿಂದ ದುಃಖಭರಿತರಾದ ಎಲ್ಲ ಕುಟುಂಬದ ಸದಸ್ಯರಿಗೋಸ್ಕರ ಮತ್ತು ಸಂಸ್ಥೆಯ ಎಲ್ಲ ಗುರುಗಳಿಗೋಸ್ಕರ ನಾವು ವಿಶೇಷವಾಗಿ ಪ್ರಾರ್ಥಿಸೋಣ. ಪ್ರಭು, ನಿಮಗೆ ಮೊರೆ ಇಡುತ್ತಿರುವವರ ಪ್ರಾರ್ಥನೆಯು ನಿಮ್ಮ ಸೇವಕ ಪ್ರವೀಣ್ ಅವರ ಆತ್ಮಗಳಿಗೆ ಉಪಯುಕ್ತವಾಗಲಿ. ಅವರ ಸಕಲ ಪಾಪಗಳಿಂದ ಅವರನ್ನು ವಿಮುಕ್ತಗೊಳಿಸಿರಿ ಹಾಗೂ ನಿಮ್ಮ ರಕ್ಷಣೆಯಲ್ಲಿ ಅವರು ಪಾಲರಾಗುವಂತೆ ಅನುಗ್ರಹಿಸಿರಿ. ಆಮೆನ್. ಜೀವನ ನಿನಗೆ ಕೊಡುವೆ ದೇವಾ, ಕೊಡುವೆ ನನ್ನ ಸಾತ್ವಿಕ ಜೀವನ ನಿನಗೆ ಕೊಡುವೆ ದೇವಾ, ಕೊಡುವೆ. ನಾನು ನೀಡುವ ಯಾವ ಕೊಡುಗೆ ನಿನ್ನ ಪ್ರೀತಿಗೆ ಸಮವಲ್ಲ. ನಾನು ನೀಡುವ ಯಾವ ಕೊಡುಗೆ ನಿನ್ನ ಪ್ರೀತಿಗೆ ಸಮವಲ್ಲ. ಪ್ರಭುವೇ ಸ್ವೀಕರಿಸು ನನ್ನ ಪ್ರತಿಭೆ ಮೌನ ಶಿಲುಬೆ ನನ್ನ ಸಾತ್ವಿಕ ಜೀವನ ನಿನಗೆ ಕೊಡುವೆ ದೇವಾ, ಕೊಡುವೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಕೇವಲನು ಕರಗಳಿಂದ ಸ್ವೀಕರಿಸಲಿ. ಸರ್ವಶಕ್ತ ದೇವರೇ, ಈ ಪವಿತ್ರ ರಹಸ್ಯಗಳ ಮೂಲಕ ನಿಮ್ಮ ಸೇವಕರು ಯಾಜಕರು ಆದ ಪ್ರವೀಣ್ ರವರು ಇಹದಲ್ಲಿ ತಾವು ನಿಷ್ಠಾವಂತರಾಗಿ ಸೇವೆಗೈದುದನ್ನು ನಿರಂತರವೂ ಪ್ರತ್ಯಕ್ಷವಾಗಿ ದರ್ಶಿಸುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತಿಯ ನಿತ್ಯ ದೇವರೇ,
ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿಯೂ ಯೋಗ್ಯವೂ ನ್ಯಾಯವಾಗಿದೆ, ನಮ್ಮ ಕರ್ತವ್ಯ ರಕ್ಷಣೆಯೂ ಆಗಿದೆ. ಅವರಲ್ಲಿ ಪೂಜ್ಯ ಪುನರುತ್ಥಾನರಾದ ನಿರೀಕ್ಷೆ ನಮಗೆ ಉದಯಿಸಿದೆ. ಹೀಗೆ ನಿಶ್ಚಿತ ಸಾವಿನ ಪರಿಸ್ಥಿತಿಯಿಂದ ನೊಂದವರನ್ನು ಬರಲಿರುವ ಅಮರತ್ವದ ವಾಗ್ದಾನ ಸಂತೈಸುತ್ತದೆ. ಪ್ರಭು ನಿಮ್ಮನ್ನು ವಿಶ್ವಾಸಿಸುವರ ಜೀವ ನಿಜವಾಗಿ ಪರಿವರ್ತನೆ ಹೊಂದಿದೆ, ಹೊರತು ಕೊನೆಗೊಂಡಿಲ್ಲ. ಇಹಲೋಕದ ನಿವಾಸ ಮಣ್ಣು ಪಾಲಾದಾಗ ಸ್ವರ್ಗದಲ್ಲಿ ಅನಂತ ನಿವಾಸವೊಂದು ಅವರಿಗೆ ಸಿದ್ಧವಾಗಿರುತ್ತದೆ. ಆದುದರಿಂದ ದೇವದೂತರೊಂದಿಗೂ ಪ್ರಧಾನ ದೂತರೊಂದಿಗೂ ಪೀಠದೂತರೊಂದಿಗೂ ಪ್ರಭುತ್ವ ದೂತರೊಂದಿಗೂ ಎಲ್ಲ ಸ್ವರ್ಗೀಯ ಸೈನ್ಯದೊಂದಿಗೂ ಸೇರಿ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ಘೋಷಿಸುತ್ತೇವೆ. ಪರಮ ಪೂಜ್ಯ ದೇವರೇ, ಪರಮ ಪಾವನಾತ್ಮರೇ, ಸೈನ್ಯ ಗಣಗಳೊಡೆಯರೇ, ಪರಮ ಪೂಜ್ಯರೇ, ಪರಮ ಪೂಜ್ಯರೇ, ಪರಮ ಪೂಜ್ಯರೇ, ಸ್ವರ್ಗ ಭುವಿಯೊಳ್ ತುಂಬಿದೆ ನಿಮ್ಮ ಮಹಿಮೆ ಶೋಭೆಯು, ಸ್ವರ್ಗ ಭುವಿಯೊಳ್ ತುಂಬಿದೆ ನಿಮ್ಮ ಮಹಿಮೆ ಶೋಭೆಯು. ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ಈಶನಾಮದಲ್ಲಿ ಬರುವ ಕ್ರಿಸ್ತರ ಆಶೀರ್ವದಿತರು, ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ದೇವಲೋಕದಲ್ಲಿ ಸತತ ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ, ಜೈಕಾರ ಮೊಳಗಲಿ. ಥರ್ಡ್ ಯುಕರಿಸ್ಟಿಕ್ ಪ್ರೇ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ, ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರ ಆತ್ಮರ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವೂ ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದ್ದರಿಂದ ಪ್ರಭು, ಪ್ರತಿಷ್ಠಾಪಿಸಲು ನಿಮ್ಮಲ್ಲಿಗೆ ತಂದಿರುವ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭುವು ನಿಮ್ಮ ಪುತ್ರರು ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರ ಕಟ್ಟಳೆಯಂತೆಯೇ ಈ ರಹಸ್ಯಗಳನ್ನು ಅನುಸರಿಸುವ ನಾವು ನಿಮ್ಮನ್ನು ದೈನ್ಯದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಮತ್ತಿದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಯೇಸುವಿನ ಮರಣವ ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವ ಕೊಂಡಾಡುತ್ತೇವೆ.
ನಿರೀಕ್ಷಿಸುತ್ತೇವೆ. ಅವರ ಪುನರಗಮನವನ್ನು ನಿರೀಕ್ಷಿಸುತ್ತೇವೆ. ಆದ್ದರಿಂದ ಪ್ರಭು, ನಿಮ್ಮ ಪುತ್ರರ ರಕ್ಷಣಾ ಯಾತನೆ, ಅವರ ಅದ್ಭುತಕರ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನ ನಿರೀಕ್ಷಿಸಿರುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು ನಿಮಗೆ ಕೃತಜ್ಞತಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭೆ ಬಳಿ ಕಾಣಿಕೆಗಳನ್ನು ವೀಕ್ಷಿಸಿರಿ. ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಲು ನೀವು ಇಚ್ಛಿಸಿದ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರ ಆತ್ಮಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮರಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವಮಾತೆ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಮಹಿಮಾಭರಿತ ರಕ್ತ ಸಾಕ್ಷಿಗಳೊಂದಿಗೂ ಅವರೊಂದಿಗೂ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯ ಆನಂದಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ಭಿನ್ನದಿಂದ ನಿಮ್ಮ ಎಂದೂ ತಪ್ಪದ ನೆರವಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು, ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಮಹಾಧರ್ಮಾಧ್ಯಕ್ಷ ಪೀಟರ್ ಮಚಾದ್ ಅವರೊಂದಿಗೂ, ಧರ್ಮಾಧ್ಯಕ್ಷ ವರ್ಗದೊಂದಿಗೂ, ಸಕಲ ಯಾಜಕರೊಂದಿಗೂ, ನೀವು ನಿಮಗಾಗಿ ಗಳಿಸಿಕೊಂಡ ಸರ್ವ ಜನರೊಂದಿಗೂ, ಭೂಲೋಕದಲ್ಲಿ ಯಾತ್ರೆಯಲ್ಲಿರುವ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆಯೇ, ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ಈ ಲೋಕದಿಂದ ನಿಮ್ಮ ಬಳಿಗೆ ನೀವು ಕರೆದುಕೊಂಡ ನಿಮ್ಮ ಸೇವಕ ಫಾದರ್ ಪ್ರವೀಣ್ ಇವರನ್ನು ಸ್ಮರಿಸಿಕೊಳ್ಳಿರಿ. ಕ್ರಿಸ್ತರು ಮೃತರನ್ನು ಶರೀರ ಸಮೇತ ಮಣ್ಣಿನಿಂದ ಉತ್ಥಾನಗೊಳಿಸಿ ನಮ್ಮ ದೀನ ಶರೀರವನ್ನು ತಮ್ಮ ಮಹಿಮಾನ್ವಿತ ಶರೀರವನ್ನು ಹೋಲುವಂತೆ ಪರಿವರ್ತಿಸುವ ದಿನದಂದು ನಿಮ್ಮ ಪುತ್ರ ಅನುಭವಿಸಿದಂತಹ ಮರಣದಲ್ಲಿ ಭಾಗಿಯಾದ ಇವರು ಅವರ ಪುನರುತ್ಥಾನದಲ್ಲಿಯೂ ಭಾಗಿಯಾಗುವಂತೆ ಅನುಗ್ರಹಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚಿಯಾಗುವಂತೆ ಬಾಳಿ ಈ ಲೋಕದಿಂದ ತೆರಳಿರುವ ಎಲ್ಲರನ್ನು ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಿಮ್ಮ ಮನೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಆಗ ನೀವು ನಮ್ಮ ಕಣ್ಣೀರನ್ನೆಲ್ಲ ಒರೆಸಿಬಿಡುವಿರಿ. ನಾವು ನಮ್ಮ ದೇವರಾದ ನಿಮ್ಮನ್ನು ಸಾಕ್ಷಾತ್ಕಾಗಿ ದರ್ಶಿಸಿ ಯುಗಾಂತರಕ್ಕೂ ನಿಮ್ಮನ್ನು ಹೋಲುತ್ತಾ ನಿಮ್ಮನ್ನು ನಿರಂತರವಾಗಿ ಸ್ತುತಿಸುವೆವು. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನೀವು ಲೋಕಕ್ಕೆ ಸಕಲ ಒಳಿತನ್ನು ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆ ಪ್ರಕಾರ ಮತ್ತು ದೈವಬೋಧದಿಂದ ಶಿಕ್ಷರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ.
ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸಲಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸಂರಕ್ಷಿತವಾಗುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನ ನಿರೀಕ್ಷಿಸಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ಪಾಲಿಸಿರಿ. ಯುಗ ಯುಗಾಂತಕ್ಕೂ ಜೀವಿಸಾಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವೊಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು.
ಪ್ರಾರ್ಥಿಸೋಣ. ದೇವರೇ, ರಕ್ಷಣದಾಯಕ ಸಂಸ್ಕಾರವನ್ನು ನಾವೀಗ ಸ್ವೀಕರಿಸಿದ್ದೇವೆ. ನಿಮ್ಮ ಸೇವಕರು ಯಾಜಕರು ಆದ ಪ್ರವೀಣ್ ಅವರಿಗಾಗಿ ನಿಮ್ಮ ಕರುಣೆಯನ್ನು ಯಾಚಿಸುತ್ತೇವೆ. ಇಹದಲ್ಲಿ ನಿಮ್ಮ ರಹಸ್ಯಗಳ ಕಾರ್ಯನಿರ್ವಾಹಕರನ್ನಾಗಿ ಅವರನ್ನು ನೇಮಿಸಿದ್ದೀರಿ. ಅಂತೆಯೇ ಸ್ವರ್ಗದಲ್ಲಿ ಅನಾವರಣಗೊಂಡ ಅವುಗಳ ಸತ್ಯ ಹಾಗೂ ವಾಸ್ತವ್ಯದಿಂದ ಇವರು ಪೋಷಿತರಾಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯವಿಟ್ಟು ಕೂತ್ಕೊಳ್ಳಿ. ಆತ್ಮೀಯರೇ, ಬದುಕಿದ್ದರೂ ಸತ್ತಿರಂತಿರುವ ಈ ಜಗತ್ತಿನಲ್ಲಿ ತಮ್ಮ ಬದುಕಿನ ಪರಿಯ ಮೂಲಕ ಸತ್ತ ಮೇಲೂ ಜನರ ಹೃದಯಗಳಲ್ಲಿ ಬದುಕಬಹುದೆಂಬುದನ್ನು ತೋರಿಸಿಕೊಟ್ಟರು ಫಾದರ್ ಪ್ರವೀಣ್ ರವರು. ಅವರಿಗೆ ಶ್ರದ್ಧಾಂಜಲಿ ನೀಡುವುದರ ಮೂಲಕ ಈ ಅಂತಿಮ ಗೌರವವನ್ನು ಸಲ್ಲಿಸಬೇಕಾಗಿ ವಂದನೀಯ ಫಾದರ್ ಸಿರಿಲ್ ರಾಜ್ ಅವರನ್ನು ವಿನಂತಿಸುತ್ತೇನೆ. ಮೃತ್ಯುಂಜಯ ಪ್ರಭುವಿನಲ್ಲಿ ನನ್ನೊಲವಿನ ಬೆಂಗಳೂರು ಮಹಾಧರ್ಮಾಧ್ಯಕ್ಷರಾದ ಪರಮಪೂಜ್ಯ ಡಾಕ್ಟರ್ ಪೀಟರ್ ಮಚಾಡ ಅವರೇ ಹಾಗೂ ಶ್ರೇಷ್ಠ ಗುರುಗಳೇ, ಯೇಸು ಸಭೆ ಕರ್ನಾಟಕ ಪ್ರಾಂತ್ಯದ ಗುರುವರ್ಯರಾದ ಡಾಕ್ಟರ್ ಫಾದರ್ ಡಾಯನ್ ರವರೇ, ಗುರುಗಳೇ, ಸಹೋದರ ಸಹೋದರಿಯರೇ, ಪ್ರತ್ಯೇಕವಾಗಿ ಪ್ರೀತಿಯ ಗುರು ಪ್ರವೀಣ್ ಹೃದಯರಾಜ್ ರವರ ಆಗಂತುಕ ಅನಿಶ್ಚಿತ ಮರಣದಿಂದ ಕಂಗಾಲಾದ ತಂದೆ ಶ್ರೀ ಥೋಬಿಯಾಸ್, ಅಂಜು ಮೇರಿ, ವಿಲಿಯಂ, ಅಂತೋಣಿ ಮೇರಿ, ಪ್ರಶಾಂತ್, ಸ್ಟೆಲ್ಲಾ ಮೇರಿ, ಪ್ರಮೀಳಾ, ಯೇಸು ಬಾಲರಾಜ್ ಮತ್ತು ಚೇತನ್ ಸಂಬಂಧಿಕರೇ, ನಿಮ್ಮ ಅಂತರಂಗದ ಅಳಲು ದುಃಖವನ್ನು ಪ್ರಭು ಕ್ರಿಸ್ತರು ಮಾತೆ ಮರಿಯಮ್ಮನವರು ಸಂತೈಸಲಿ. ಈ ಅಗಲುವಿಕೆಯ ನೋವನ್ನು ಸಹಿಸಿ ಪ್ರಭುವಿಗೆ ಸಮರ್ಪಿಸಲು ಪವಿತ್ರಾತ್ಮರ ವರಗಳು ನಮ್ಮ ಅಂತರಂಗವನ್ನು ಬಲಗೊಳಿಸಲಿ ಎಂದು ಪ್ರಾರ್ಥಿಸುತ್ತಾ, ನನ್ನ ಭಾವಪೂರ್ಣ ಸಂತಾಪವನ್ನು ಸಾಂತ್ವನವನ್ನು ಸೂಚಿಸುತ್ತಾ ನನ್ನ ಅಂತಿಮ ವಿದಾಯ ನುಡಿಗಳನ್ನು ನಿಮ್ಮ ಮುಂದಿಡಲು ಇಚ್ಛಿಸುತ್ತೇನೆ. ಪ್ರಿಯರೇ, ಯೇಸು ಸಭೆಯ ಕರ್ನಾಟಕ ಪ್ರಾಂತ್ಯದ ಲವಲವಿಕೆಯ ಅದಮ್ಯ ಚೇತನ, ಅಮೂಲ್ಯ ಪ್ರತಿಭೆ, ಅಪೂರ್ವ ರತ್ನ, ಜೀವದ ಚಿಲುಮೆ, ಸರ್ವರ ಮನಗಳಲ್ಲಿ ಚಿರಂಜೀವಿಯಾಗಿರುವ ಫಾದರ್ ಪ್ರವೀಣ್ ಹೃದಯರಾಜ್ ಅವರ ಜೀವನ ನಿಜಕ್ಕೂ ದೇವರ ಅತ್ಯಮೂಲ್ಯ ಕೊಡುಗೆ. ಇಂತಹ ಅದ್ಭುತ, ಅನನ್ಯ ಮತ್ತು ವಿಶಿಷ್ಟ ಕೊಡುಗೆಯನ್ನು ನಮ್ಮೆಲ್ಲರಿಗೂ ನೀಡಿದ ದೇವರಿಗೆ ಕೋಟಿ ನಮನಗಳನ್ನು ಸಲ್ಲಿಸಲೇಬೇಕು. ಏಕೆಂದರೆ ಫಾದರ್ ಪ್ರವೀಣ್ ಸಂತೋಷಕ್ಕಾಗಿ ಜೀವಿಸಲಿಲ್ಲ, ಬದಲಾಗಿ ಸಂತೋಷದಿಂದ ಎಲ್ಲರಲ್ಲಿ ಆ ಸಂತೋಷದ ಆನಂದದ ಮಂದಹಾಸವನ್ನು ಬೀರುತ್ತಾ ಜೀವದ ಚಿಲುಮೆಯಾಗಿ, ಸ್ನೇಹದ ಕಾರಂಜಿಯಾಗಿ, ಪ್ರೀತಿಯ ಆಗರವಾಗಿ ಮತ್ತು ಭರವಸೆಯ ಉತ್ತುಂಗದ ಶಿಖರವಾಗಿ ನಮ್ಮ ಬದುಕಿನಲ್ಲಿ ಬೇರೂರಿರುವುದು ಖಂಡಿತ. ಸ್ನೇಹಿತರೆ, ಫಾದರ್ ಪ್ರವೀಣ್ ಹೃದಯರಾಜ್ ಎಂಬ ವಿಶಾಲ ಆಗಸ ಮತ್ತು ಸಾಗರವೆಂಬ ವ್ಯಕ್ತಿತ್ವವನ್ನು ಪದಗಳಲ್ಲಿ ಗ್ರಹಿಸಿ ವರ್ಣಿಸಲು ಅಸಾಧ್ಯದ ಕೆಲಸ. ಏಕೆಂದರೆ ಫಾದರ್ ಪ್ರವೀಣ್ ತಮ್ಮ ಹೆಸರಿಗೆ ತಕ್ಕಂತೆ ಪ್ರವೀಣ ಮತ್ತು ಹೃದಯಗಳ ರಾಜ. ಈ ವಿಶಾಲವಾದ ಪ್ರವೀಣ ಹೃದಯವನ್ನು ಅಳೆಯಲು, ವರ್ಣಿಸಲು, ಅರ್ಥೈಸಿಕೊಳ್ಳಲು ಅವನಿಗಾಗಿ ಮಿಡಿಯುವ ನಮ್ಮ ಹೃದಯದ ಮಿಡಿತವನ್ನು ಗಮನಿಸಿದರೆ ಸಾಕು. ನಮ್ಮೆಲ್ಲರ ಬದುಕಿನ ಪುಟಗಳಲ್ಲಿ ಹಾದು ಸ್ಪರ್ಶಿಸಿ, ನಗಿಸಿ, ಪ್ರಶಂಸಿಸಿ, ಮಾರ್ಗದರ್ಶಿಸಿ ಹೋದ ಫಾದರ್ ಪ್ರವೀಣರ ನಡೆ, ನುಡಿ, ಬದುಕು ನಮ್ಮ ಹೃದಯಗಳನ್ನು ಇಂದು ಕಂಪಿಸುತ್ತದೆ. ಆತ್ಮೀಯ ಸೋದರನಾಗಿ ಫಾದರ್ ಪ್ರವೀಣ್ ಒಬ್ಬ ನಿಷ್ಠಾವಂತ ಮಗನಾಗಿ, ಆತ್ಮೀಯ ಸೋದರನಾಗಿ, ನಿಸ್ವಾರ್ಥ ಯಾಜಕನಾಗಿ, ಸಲಹೆಯ ಮಮತೆಯ ಸ್ನೇಹಿತನಾಗಿ, ಆದರ್ಶ ಗುರುವಾಗಿ, ನ್ಯಾಯಬದ್ಧ ವಕೀಲನಾಗಿ, ಜವಾಬ್ದಾರಿಯುತ ಕ್ರಿಯಾಶೀಲ ಸೃಜನಾತ್ಮಕ ನಿರ್ದೇಶಕನಾಗಿ, ಎಲ್ಲರೊಂದಿಗೆ ಎಲ್ಲರಂತೆ ಒಂದಾಗಿ ಜೀವಿಸಿ
ತಮ್ಮನ್ನೇ ಇಂದು ಸಂಪೂರ್ಣವಾಗಿ ದೇವರಿಗೆ ಅರ್ಪಿಸಿಕೊಂಡಿದ್ದಾರೆ. ಇದು ಫಾದರ್ ಪ್ರವೀಣ್ ಹೃದಯರಾಜ್ ಆರಿಸಿಕೊಂಡ ತಮ್ಮ ಯಾಜಕತ್ವದ ಶೀರ್ಷಿಕೆ ಮುರಿದ ದೇಹ, ಚೆಲ್ಲಿದ ರಕ್ತದ ಸಾಲುಗಳನ್ನು ಸಂಪೂರ್ಣಗೊಳಿಸುತ್ತದೆ. ಇತರರ ಸೇವೆಗಾಗಿ, ವಿದ್ಯಾಭ್ಯಾಸಕ್ಕಾಗಿ, ಆನಂದಕ್ಕಾಗಿ, ಸಾಂತ್ವನಕ್ಕಾಗಿ, ಸಂಧಾನಕ್ಕಾಗಿ, ಪ್ರೀತಿಗಾಗಿ, ಅವರ ನೋವಿನಲ್ಲಿ, ದುಃಖದಲ್ಲಿ, ನಗುವಿನಲ್ಲಿ, ಸಂಭ್ರಮದಲ್ಲಿ ಭಾಗಿಯಾಗಿ ತನ್ನನ್ನೇ ಮುರಿದು ತನ್ನ ರಕ್ತವನ್ನು ಕ್ರಿಸ್ತನಿಗಾಗಿ ಸಮರ್ಪಿಸಿ ನಮಗೆ ಆದರ್ಶವಾಗಿದ್ದಾರೆ. ಸಂತ ಯೋಹಾನನು ಬರೆದ ಮೊದಲನೆಯ ಪತ್ರದಲ್ಲಿ ಉಲ್ಲೇಖಿಸುವಂತೆ ದೇವರು ನಮ್ಮನ್ನು ಮೊದಲು ಪ್ರೀತಿಸಿದ್ದರಿಂದಲೇ ನಾವು ಪ್ರೀತಿಸುತ್ತೇವೆ. ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಒಬ್ಬನು ಹೇಳುತ್ತಾ ತನ್ನ ಸೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗುತ್ತಾನೆ. ತಾನು ಕಾಣುವ ತನ್ನ ಸಹೋದರ ಸಹೋದರಿಯರನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಹೇಗೆ ಪ್ರೀತಿಸಿಯಾನು? ಫಾದರ್ ಪ್ರವೀಣ್ ರವರ ಜೀವನದಲ್ಲಿ ಈ ವಾಕ್ಯವಂತೂ ಅಕ್ಷರಶ ಸತ್ಯ. ಫಾದರ್ ಪ್ರವೀಣ್ ಆಗಸ್ಟ್ 7, 1971 ಬೆಂಗಳೂರಿನ ಸುಲ್ವೇಪುರ ಗ್ರಾಮದಲ್ಲಿ ಜನಿಸಿದರು. ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಸುಲ್ವೇಪುರದ ಯೇಸುವಿನ ಪವಿತ್ರ ಹೃದಯದ ಧರ್ಮಕೇಂದ್ರದ ಶಾಲೆಯಲ್ಲಿ ಸಂಪೂರ್ಣಗೊಳಿಸಿ 1998 ಯೇಸು ಸಭೆಗೆ ಸೇರಿ 2000 ಇಸವಿಯಲ್ಲಿ ತಮ್ಮ ಪ್ರಥಮ ವ್ರತವನ್ನು ಸ್ವೀಕರಿಸಿದರು. ನಂತರ ಜೂನಿಯರೇಟ್ ವಿದ್ಯಾಭ್ಯಾಸವನ್ನು ತಿರುವನಂತಪುರದಲ್ಲಿ ಮುಗಿಸಿ ಧಾರವಾಡದ ಕಿಟಲ್ ವಿಜ್ಞಾನ ಕಾಲೇಜಿನಲ್ಲಿ ಸ್ನಾತಕೋತ್ತರ ವಿದ್ಯಾಭ್ಯಾಸವನ್ನು BSc ಪದವಿಯೊಂದಿಗೆ ತೇರ್ಗಡೆ ಹೊಂದಿದರು. ತತ್ವಶಾಸ್ತ್ರ ಪದವಿಯನ್ನು ಸತ್ಯನಿಲಯಂ ಚೆನ್ನೈನಲ್ಲಿ ಸಂಪೂರ್ಣಗೊಳಿಸಿ 1 ವರ್ಷ ಬಿಜಾಪುರದ ಅನೌಪಚಾರಿಕ ಶಿಕ್ಷಣ ಸಂಸ್ಥೆಯಲ್ಲಿ ತಮ್ಮ ನಿಸ್ವಾರ್ಥ ಸೇವೆಯನ್ನು ಸ್ಲಂ ಜನರೊಂದಿಗೆ, ಬಡ ವಿದ್ಯಾರ್ಥಿಗಳೊಂದಿಗೆ ಸಲ್ಲಿಸಿದರು. ನಂತರ ಆನೇಕಲ್ ಮತ್ತು ಪುಣೆಯಲ್ಲಿ ದೈವಶಾಸ್ತ್ರದ ಅಧ್ಯಯನವನ್ನು ಸಂಪೂರ್ಣಗೊಳಿಸಿ ಇಂದಿರಾನಗರದ ಮೃತ್ಯುಂಜಯ ಧರ್ಮಕೇಂದ್ರದಲ್ಲಿ ಸೇವಾದರ್ಶಿಯಾಗಿ, ಯಾಜಕನಾಗಿ ಆಧ್ಯಾತ್ಮಿಕ ಸೇವೆಯನ್ನು 1 ವರ್ಷಗಳ ಕಾಲ ನೀಡಿ ನವೆಂಬರ್ 9, 2013 ಯಾಜಕ ದೀಕ್ಷೆಯನ್ನು ಸ್ವೀಕರಿಸಿದರು. ಪುಣೆ ಮತ್ತು ಕ್ರೈಸ್ಟ್ ವಿಶ್ವವಿದ್ಯಾನಿಲಯದಲ್ಲಿ LLM ಪದವಿಯನ್ನು ಪಡೆದು ನ್ಯಾಯಾಲಯದಲ್ಲಿ ವಕೀಲನಾಗಿ ಅಭ್ಯಾಸಕ್ಕೆ ಇಳಿದರು. ಬೆಂಗಳೂರಿನ ಕ್ರೈಸ್ಟ್ ವಿಶ್ವವಿದ್ಯಾನಿಲಯದಲ್ಲಿ ಕಾನೂನಿನಲ್ಲಿ ಸಂಶೋಧನೆಯನ್ನು ಮಾಡಲು PhDಯನ್ನು ತಮ್ಮ ಬೋಧನಾ ವೃತ್ತಿಯೊಂದಿಗೆ ಜೊತೆಯಲ್ಲಿ ಮಾಡುತ್ತಿದ್ದರು. ಸಂತ ಜೋಸೆಫರ ಕಾನೂನು ಕಾಲೇಜಿನ ಬೋಧಕರಾಗಿ, ಉಪಪ್ರಾಂಶುಪಾಲರಾಗಿ ಹಾಗೂ ನಿರ್ದೇಶಕರಾಗಿ ಅತ್ಯಂತ ಉತ್ಸುಕತೆಯಿಂದ, ಎದೆಗುಂದದೆ, ಬಸವಳಿಯದೆ, ದಿಟ್ಟ ಎದೆಗಾರಿಕೆಯಿಂದ ಕ್ರಿಸ್ತನಲ್ಲಿ ಭರವಸೆ ಇಟ್ಟು ತನ್ನ ನೋವನ್ನು ಯಾರಿಗೂ ಹೇಳಿಕೊಳ್ಳದೆ, ನೋವಲ್ಲೂ ಎಲ್ಲರನ್ನೂ ನಗಿಸುತ್ತಾ, ತನ್ನ ನೋವನ್ನು ಮರೆತು ತನ್ನ ಕೊನೆಯ ಉಸಿರಿರುವ ತನಕ ಬದುಕಿನೊಂದಿಗೆ ಹೋರಾಡಿ ಏಪ್ರಿಲ್ 22, 2021 ಮುಂಜಾನೆ 9:45 ಗಂಟೆಗೆ ಫಾದರ್ ಪ್ರವೀಣ್ ಕ್ರಿಸ್ತನಲ್ಲಿ ಐಕ್ಯವಾದರು. ಫಾದರ್ ಪ್ರವೀಣ್ ಹೃದಯರಾಜ್ ಒಬ್ಬ ಅತ್ಯುತ್ತಮ ಕಲಾವಿದ, ಹಾಸ್ಯಮಯಿ, ಹಸನ್ಮುಖಿ, ವಿದ್ವಾಂಸ, ಪ್ರಬೋಧಕ, ನಿರೂಪಕ, ನವರಸಗಳ ನಾಯಕ, ಸರಳ ಜೀವಿ, ದೀನತೆ, ವಿನಯತೆ, ಮಾನವೀಯತೆ ಫಾದರ್ ಪ್ರವೀಣರ ಹೃದಯಗಳ ಸಂಪಾದನೆಗೆ ನೆರವಾದ ದ್ಯೋತಕ ಗುಣಗಳು. ಸಂತ ಇಗ್ನಾಸಿಯವರ ಆಧ್ಯಾತ್ಮಿಕ ಸಾಧನೆಗಳ ಸತ್ವವನ್ನು ತನ್ನ ಜೀವನದ ತತ್ವವಾಗಿಸಿ ಕ್ರಿಸ್ತನೊಂದಿಗೆ, ಕ್ರಿಸ್ತನಿಗಾಗಿ, ಕ್ರಿಸ್ತನಿಗೋಸ್ಕರ ತನ್ನನ್ನೇ ಮುರಿದು ನಮ್ಮೆಲ್ಲರ ಹೃದಯದಲ್ಲಿ ಹಂಚಲ್ಪಟ್ಟಿರುತ್ತಾರೆ ಫಾದರ್ ಪ್ರವೀಣ್. ಅವರು ನಮ್ಮೊಂದಿಗೆ ದೈಹಿಕವಾಗಿ ಇಲ್ಲದಿದ್ದರೂ ಅವರ ಪ್ರಸನ್ನತೆಯ ಇರವು, ನೆನಪು ಅವಿಚ್ಛಿನ್ನ ಮತ್ತು ಅವಿಸ್ಮರಣೀಯ. ಪ್ರಿಯರೇ, ನಾವು ನಿಜವಾಗಿ ದೇವರ ಮಕ್ಕಳು, ಏಕೆಂದರೆ ನಾವು ಜೀವಿಸುವುದು, ಚಲಿಸುವುದು, ಇರುವುದು ಅವರಲ್ಲೇ ಎಂದು ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ಹೇಳಲಾಗಿದೆ. ಈ ಮಾತು ಸತ್ಯ, ಏಕೆಂದರೆ ಸಂತ ಪೌಲರ ನುಡಿಗಳಂತೆ ನಾನು ಬದುಕಿರುವುದು ಸರಿ, ಸತ್ತರೂ ಸರಿ, ನನ್ನ ದೇಹದ ಮೂಲಕ ಕ್ರಿಸ್ತ ಯೇಸುವಿಗೆ ಎಂದಿನಂತೆ ಈಗಲೂ ಮಹಿಮೆ ಉಂಟಾಗಬೇಕೆಂಬುದೇ ನನ್ನ ಉತ್ಕಟ ಆಕಾಂಕ್ಷೆ ಮತ್ತು ನಿರೀಕ್ಷೆ. ದೇವರ ಅತ್ಯುನ್ನತ ಮಹಿಮೆಗಾಗಿ ಫಾದರ್ ಪ್ರವೀಣ್ ಜೀವಿಸಿದರು. ಅವರ ಅತ್ಯುನ್ನತ ಮಹಿಮೆಯ ಬದುಕಿಗೆ ಸಾಕ್ಷಿಗಳೇ ನಾವು. ಅವರ ರಕ್ತ ಸಂಬಂಧಿಗಳಾಗಿ, ಬಂಧು ಮಿತ್ರರಾಗಿ, ಸ್ನೇಹಿತೆಯರಾಗಿ, ಆಪ್ತ ಮಿತ್ರರಾಗಿ ನಾವು ಪ್ರೀತಿ, ತಾಳ್ಮೆ, ಸಹನೆ
ಭರವಸೆ, ವಿಶ್ವಾಸ ಮತ್ತು ಆಧ್ಯಾತ್ಮಿಕ ಸ್ಥೈರ್ಯ ಎಂಬ ಅವರ ಸದ್ಗುಣಗಳು ನಮ್ಮಲ್ಲಿ ಬರಲಿ ಎಂದು ನಾವು ಪ್ರಾರ್ಥಿಸೋಣ. ನಮ್ಮ ಫಾದರ್ ಪ್ರವೀಣ್ ಹೃದಯರಾಜನ ಅಗಲುವಿಕೆಯ ನೋವಿನ ಸಾಗರದಲ್ಲಿ ಮುಳುಗಿರುವ ಮತ್ತು ದೇವರ ಈ ನಿಗೂಢ ಚಿತ್ತವನ್ನು ಗ್ರಹಿಸಲು ಅರ್ಥೈಸಿಕೊಳ್ಳಲು ಆಗದ ನಮ್ಮ ತನು ಮನಗಳಿಗೆ ತ್ರಯೇಕ ದೇವರು ಬೆಳಕನ್ನು, ಸಾಂತ್ವನವನ್ನು ನೀಡಲಿ. ಪ್ರೀತಿಯ ಫಾದರ್ ಪ್ರವೀಣ್ ಹೃದಯರಾಜ್, ನಾವು ನಿಮ್ಮನ್ನು ತುಂಬ ಪ್ರೀತಿಸುತ್ತೇವೆ, ಪ್ರಶಂಸಿಸುತ್ತೇವೆ ಮತ್ತು ಗೌರವಿಸುತ್ತೇವೆ. ನಮಗಾಗಿ ದೇವರಲ್ಲಿ ಭಿನ್ನಯಿಸಿರಿ. ದೇವರು ನಿಮ್ಮ ಆತ್ಮಕ್ಕೆ ಚಿರಶಾಂತಿಯನ್ನು, ಅನಂತ ಅಮರತೆಯನ್ನು ದಯಪಾಲಿಸಲಿ. ನಿತ್ಯ ಜ್ಯೋತಿಯು ನಿಮ್ಮ ಮೇಲೆ ಸದಾ ಪ್ರಕಾಶಿಸಲಿ. Adieu, dear Father Praveen Hridayaraj. We thank God for the precious gift of life through which you manifested the glory of God. Thank you very much for all that you have been to each one of us. We love you and miss your presence amidst us. Farewell, my dear friend, till we meet again. ಧನ್ಯವಾದಗಳು ಫಾದರ್ ಸಿರಿಲ್. ಈಗ ಫಾದರ್ ಬ್ರೈನ್ ಪೆರೇರರವರು ಜೆಸುವಿಟ್ ನಿವಾಸ್ ಸಮುದಾಯದ ಮುಖ್ಯಸ್ಥರು ವಂದನಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಸುತ್ತೇನೆ. ಪ್ರಿಯರೇ, ಫಾದರ್ ಪ್ರವೀಣ್ ರವರು ನಮಗೆಲ್ಲರಿಗೂ ಆತ್ಮೀಯರಾಗಿದ್ದರು. ದೇವರು ನಮಗೆಲ್ಲರಿಗೂ ನೀಡಿದ ಈ ಪ್ರೀತಿಯ ಕೊಡುಗೆಯನ್ನು ಕೃತಜ್ಞತಾ ಭಾವದಿಂದಲೂ ವಿಶ್ವಾಸದಿಂದಲೂ ದೇವರಿಗೆ ಮರಳಿ ಅರ್ಪಿಸುತ್ತಿರುವಾಗ ಫಾದರ್ ಪ್ರವೀಣ್ ರವರನ್ನು ಸಲಹಿ ಪೋಷಿಸಿ ಉದಾರ ಮನಸ್ಸಿನಿಂದ ಯೇಸು ಸಭೆಗೆ ಕಾಣಿಕೆಯನ್ನಾಗಿ ನೀಡಿದ ಅವರ ಪ್ರೀತಿಯ ತಂದೆ, ತಾಯಿ, ಸಹೋದರ ಸಹೋದರರಿಗೂ ಹಾಗೂ ಕುಟುಂಬದ ಸರ್ವ ಸದಸ್ಯರಿಗೂ ನಾವು ಚಿರಋಣಿಯಾಗಿದ್ದೇವೆ. ನೀವು ಅನುಭವಿಸುತ್ತಿರುವ ತುಂಬಲಾಗದ ನಷ್ಟ ಹಾಗೂ ಸಹಿಸಲಾರದ ನೋವಿಗೆ ಭಗವಂತ ಸಾಂತ್ವನ ನೀಡಲೆಂದು ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ. ಫಾದರ್ ಪ್ರವೀಣ್ ರವರ ಅಂತ್ಯಕ್ರಿಯೆಯ ಬಲಿಪೂಜೆಯನ್ನು ಅರ್ಪಿಸಿದ ನಮ್ಮ ನೆಚ್ಚಿನ ಮಹಾಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಪೀಟರ್ ಮಚಾದೋರವರಿಗೂ, ಈ ಬಲಿಪೂಜೆಯಲ್ಲಿ ಸಹಬಲಿಯನ್ನು ಅರ್ಪಿಸಿದ ಮೊನ್ಸಿಂಜೋರ್ ಸಿ ಫ್ರಾನ್ಸಿಸ್, ಮೊನ್ಸಿಂಜೋರ್ ಜಯನಾಥನ್ ಹಾಗೂ ಇತರ ಗುರುಗಳಿಗೂ, ಪ್ರಬೋಧನೆ ಹಾಗೂ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ ಫಾದರ್ ಸುನಿಲ್ ಫೆರ್ನಾಂಡಿಸ್ ಹಾಗೂ ಫಾದರ್ ಸಿರಿಲ್ ರಾಜ್ ರವರಿಗೂ, ನಿರೂಪಣೆ ಮಾಡಿದ ಫಾದರ್ ಲಿಯೋ ಫ್ಲಾರೆನ್ಸ್ ರವರಿಗೂ, ಅಂತ್ಯಕ್ರಿಯೆ ವಿಧಿಯನ್ನು ನೆರವೇರಿಸಲು ಎಲ್ಲ ರೀತಿಯ ಸಹಕಾರವನ್ನು ನೀಡಿದ ಫಾದರ್ ಆಂಟನಿ ಜೋಸೆಫ್ ಹಾಗೂ ಮೌಂಟ್ ಸೇಂಟ್ ಜೋಸೆಫ್ ಸಮುದಾಯದ ಎಲ್ಲ ಸದಸ್ಯರಿಗೂ, ಪೂಜಾ ವಿಧಿಯ ಮೊದಲು ಹಾಗೂ ಪೂಜಾ ವಿಧಿಯ ಸಮಯದಲ್ಲಿ ಹಾಡುಗಳನ್ನು ಹಾಡಿದ ಗಾಯನ ವೃಂದಕ್ಕೂ, ಈ ಅಂತ್ಯಕ್ರಿಯೆ ವಿಧಿಯನ್ನು ನೇರ ಪ್ರಸಾರ ಮಾಡಿದ ತಾಂತ್ರಿಕ ತಂಡದವರಿಗೂ ಹಾಗೂ ಫಾದರ್ ಪ್ರವೀಣ್ ರವರ ಅಂತಿಮ ಪಯಣದಲ್ಲಿ ಭಾಗಿಯಾಗಲು ಬಂದಿರುವ ತಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಫಾದರ್ ಪ್ರವೀಣ್ ರವರು ಅನಾರೋಗ್ಯದಿಂದಿದ್ದಾರೆ ಎಂಬ ಸುದ್ದಿ ತಲುಪಿದ ತಕ್ಷಣ ನಮ್ಮ ಪ್ರಾಂತ್ಯಾಧಿಕಾರಿ ಫಾದರ್ ಡಯನ್ ರವರು ಹೇಳಿದ ಮಾತು, ಲೆಟ್ ಅಸ್ ಪ್ರೊವೈಡ್ ಫಾದರ್ ಪ್ರವೀಣ್ ಬೆಸ್ಟ್ ಮೆಡಿಕಲ್ ಕೇರ್. ಫಾದರ್ ಪ್ರವೀಣ್ ರವರಿಗೆ ಅತ್ಯುತ್ತಮವಾದ ವೈದ್ಯಕೀಯ ಸೌಲಭ್ಯಗಳನ್ನು ನೀಡೋಣವೆಂದು. ಅವರ ಮಾತು ನನ್ನ ಮನಸ್ಸಲ್ಲಿ ಇಂದು ನೆನಪಿದೆ. ಫಾದರ್ ಪ್ರವೀಣ್ ರವರ ಆರೋಗ್ಯದ ಬಗ್ಗೆ ಸದಾ ಕಾಳಜಿ ತೋರಿಸಿದ ಫಾದರ್ ಡಯನ್ ಹಾಗೂ ಫಾದರ್ ಜಾಸ್ಟಿ ಡಿಮೆಲ್ಲೋ ಹಾಗೂ ಕರ್ನಾಟಕ ಪ್ರಾಂತ್ಯದ ಎಲ್ಲ ಸದಸ್ಯರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮಲ್ಯ ಆಸ್ಪತ್ರೆ ಹಾಗೂ ಮಜುಮ್ದಾರ್ ಶಾ ಮೆಡಿಕಲ್ ಸೆಂಟರ್ನಲ್ಲಿ ಫಾದರ್ ಪ್ರವೀಣ್ ರವರ ಆರೈಕೆಯನ್ನು ಮಾಡಿದ ಎಲ್ಲ ಡಾಕ್ಟರ್ಸ್ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನನ್ನ ಧನ್ಯವಾದಗಳು. ಫಾದರ್ ಪ್ರವೀಣ್ ರವರ ಕಷ್ಟದ ಸಮಯದಲ್ಲಿ ಅವರ ಜೊತೆ ಹೆಜ್ಜೆ ಹಾಕಿ ನಡೆದ ಜೆಸುವಿಟ್ ನಿವಾಸ್ ಸಮುದಾಯದ ಎಲ್ಲ ಸದಸ್ಯರಿಗೂ, ಪ್ರತ್ಯೇಕವಾಗಿ ಫಾದರ್ ಪ್ರವೀಣ್ ರವರ ಜೊತೆ ಪ್ರತಿ ಕ್ಷಣವೆಂಬತ್ತೆ ಅವರೊಡನೆ ಇದ್ದ ಫಾದರ್ ಅರುಣ್ ಲೋಬರ್ ಅವರಿಗೆ, ತಿಪ್ಪೇಶ್ ಹಾಗೂ ಕುಟುಂಬದ ಸರ್ವ ಸದಸ್ಯರಿಗೂ ನನ್ನ ವಂದನೆಗಳು. ಸಂತ ಜೋಸೆಫ್ ಕಾನೂನು ಕಾಲೇಜಿನ ನಿರ್ದೇಶಕರಾಗಿದ್ದ ಫಾದರ್ ಪ್ರವೀಣ್ ರವರು ಅಲ್ಲಿನ ಪ್ರತಿಯೊಬ್ಬ ಸಿಬ್ಬಂದಿ ಹಾಗೂ ಪ್ರತಿಯೊಬ್ಬ ವಿದ್ಯಾರ್ಥಿಯಿಂದ ಅಪಾರ ಪ್ರೀತಿಯನ್ನು ಪಡೆದಿದ್ದಾರೆ. ಅವರೆಲ್ಲರಿಗೂ ನನ್ನ ಕೃತಜ್ಞತೆಗಳು. ನಮ್ಮ ನಗಲಿದ ನನ್ನ ಪ್ರೀತಿಯ ಫಾದರ್ ಪ್ರವೀಣ್ ರವರೇ, ನೀವು ನಮ್ಮಿಂದ ದೂರವಾಗಿದ್ದೀರಿ. ನಿಮ್ಮ ನೆನಪು ಹಾಗೂ ನೀವು ಹಂಚಿದ ಸಂತೋಷ ಹಾಗೂ ನೀವು ತೋರಿಸಿದ ಪ್ರೀತಿಯು ನಮ್ಮ ಮನಸ್ಸಿನಲ್ಲಿ ಸದಾಕಾಲವೂ ಉಳಿದಿರುತ್ತದೆ. ನಿಮ್ಮ ಪ್ರೀತಿ ಹಾಗೂ ಸ್ನೇಹಕ್ಕೆ ನಾವು ಚಿರಋಣಿಯಾಗಿರುತ್ತೇವೆ. ಭಗವಂತ ನಿಮಗೆ ಚಿರಶಾಂತಿಯನ್ನು ನೀಡಲೆಂದು ಪ್ರಾರ್ಥಿಸುತ್ತೇನೆ. ಥ್ಯಾಂಕ್ ಯು ಫಾದರ್ ಪ್ರವೀಣ್. ಗುಡ್ ಬೈ. ಧನ್ಯವಾದಗಳು ಫಾದರ್ ಬ್ರೈನ್. ಅಗಲಿಕೆ ಅನಿವಾರ್ಯ, ನೆನಪೊಂದೇ ಶಾಶ್ವತ.
ಫಾದರ್ ಪ್ರವೀಣ್ ರವರ ಅಂತಿಮ ಪಯಣದಲ್ಲಿ ಭಾಗಿಯಾಗಿದ್ದ ಅವರ ತಮ್ಮನಾದಂಥ ಯೇಸು ಬಾಲರಾಜ್ ಅವರು ತಮ್ಮ ನೆನಪುಗಳನ್ನು ಹಂಚಿಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ಯೇಸುವಿನ ಪವಿತ್ರ ಹೃದಯದಲ್ಲಿ ಮಂತ್ರಿ ಸ್ಥಾನಕ್ಕೆ ಅವಕಾಶ ಇದೆ ಅಂತ ಪ್ರವೀಣ್ರವ್ರಿಗೆ ಗೊತ್ತಾದಾಗ ಅವರು 1 ವರ್ಷದ ಮೊದಲೇ ಅದಕ್ಕೆ ಅಪ್ಲಿಕೇಶನ್ ಹಾಕಿದರು. ಈಗ ಅವರು ತಮ್ಮ ಸಾತ್ವಿಕ ಜೀವನವನ್ನು ಪ್ರಭುವಿಗೋಸ್ಕರ ಅರ್ಪಿಸಿ ಈ ಬಲಿಪೂಜೆಯಲ್ಲಿ ಅವರ ಬಲಿ ಅರ್ಪಣೆಯೊಂದಿಗೆ ತಮ್ಮ ಸಾತ್ವಿಕ ಜೀವನವನ್ನು ಅರ್ಪಿಸಿ ಇಡೀ ಈ ಕೊನೆ ಪಯಣವನ್ನು ಮಾಡಬೇಕಂದ್ರೆ ಅವರ ಜೊತೆ ನಾವೆಲ್ಲ ಸೇರಿ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಬಂದಿದ್ದೇವೆ. ಫಾದರ್ ಪ್ರವೀಣ್ರವರು ನಮ್ಮ ಮನೆಯಲ್ಲಿ ಫಾದರ್ ಆಗಿರಲಿಲ್ಲ, ನಮ್ಮ ಮನೆಯ ಪ್ರತಿಯೊಂದು ಕುಟುಂಬದಲ್ಲಿ ಒಬ್ಬ ಮಗನಾಗಿ ಇದ್ದರು. ಅವ್ರನ್ನ ಯಾರು ಫಾದರು, ಅಣ್ಣ, ತಮ್ಮ ಆ ಥರ ನೋಡ್ತಾ ಇರಲಿಲ್ಲ. ನಾವು ನಮ್ಮ ಮನೆಯಲ್ಲಿ ನಮ್ಮ ಪ್ರತಿ ಕುಟುಂಬದಲ್ಲಿ ಒಬ್ಬ ಮಗನಾಗಿ ಅವ್ರು ಬಂದಾಗ ನಮಗೇನೋ ತುಂಬ ಖುಷಿ ಆಗ್ತಾಯಿತ್ತು. ನಮ್ಮ ಫಾದರ್ ಬಂದಿದ್ದಾರೆ, ನಮ್ಮ ಫಾದರ್ ಜೊತೆ ಎಲ್ಲರೂ ಹೋಗಿ ಮನೆಯಲ್ಲೆಲ್ಲ ಸೇರಿ ಒಂದು ಟೈಮ್ ಸ್ಪೆಂಡ್ ಮಾಡೋದು, ನಮ್ಗೆ ಅದೇ ಒಂಥರ ಹಬ್ಬ ಆಗ್ತಾಯಿತ್ತು. ನಮಗೆ ಕ್ರಿಸ್ಮಸ್ ಮತ್ತು ಈಸ್ಟರ್ ಆ ಹಬ್ಬಗಳ ಜೊತೆಗೆ ನಮ್ಮ ಫಾದರ್ ಮನೆಗೆ ಬಂದಾಗ ಅದೇ ಒಂದು ರೀತಿ ಹಬ್ಬ ಆಗ್ತಾಯಿತ್ತು. ಫಾದರ್ ಅವರು ಒಂಥರ ನಮ್ಮ ಮನೆಯಲ್ಲಿ ಸೂರ್ಯ ವಂಶಸ್ಥ ಇದ್ದಾಗೆ. ಅವ್ರು ಎಷ್ಟೇ ದೂರ ಇದ್ದರು ಯಾವಾಗಲೂ ಹೇಳ್ತಾಯಿದ್ರು, ಫಾದರ್ ಮನೆಗೆ ಬನ್ನಿ ಫಾದರ್. ಇಲ್ಲ, ನಮ್ಮ ಮನೆಯಲ್ಲಿ ತುಂಬ ಕೆಲಸ ಇದೆ ಫಾದರ್, ಏನಾದರೂ ಮಾಡಿ ಕಳಿಸ್ಬೇಕಾ? ಇಲ್ಲ, ನಮ್ಮ ಮನೆಯವರು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ನನ್ನ ಎಲ್ಲ ಅಡುಗೆ ಎಲ್ಲ ಮಾಡಿ ಕೊಡ್ತಾರೆ. ಅವರು ತುಂಬ ದೂರನೇ ಇದ್ದರು, ಆದರೆ ಅವ್ರ ಪ್ರೀತಿಯ ಶಾಖ, ಅವರು ಮನೆಯವ್ರ ಮೇಲೆ ಇಟ್ಟಿರುವಂಥ ಕಾಳಜಿ ಎಲ್ಲ ಅವ್ರ ಶಾಖದ ಮೂಲಕ ನಮ್ಗೆ ಗೊತ್ತಾಗ್ತಾ ಇತ್ತು. ಈಗ ಸಾವಿನ ಕರಿ ನೆರಳು, ಕರಿ ಮೋಡ ಅವ್ರನ್ನ ಆವರಿಸಿದೆ. ಬಟ್ ನಮಗೆಲ್ಲ ಗೊತ್ತು, ಆ ಕರಿ ಮೋಡ ಡೆಫಿನೆಟಾಗಿ ಅದು ಪಾಸ್ ಆಗುತ್ತೆ. ಫಾದರ್ ನಮ್ಮ ಜೊತೆಗೆ ಖಂಡಿತವಾಗಿರ್ತಾರೆ. ಪ್ರತಿ ಬಾರಿ ಯಾವಾಗ ಸೂರ್ಯನ ಶಾಖ ನಮ್ಮ ಮೇಲೆ ಬೀಳುತ್ತೋ ಅದು ಫಾದರ್ ಅವರ ಪ್ರಾರ್ಥನೆ ನಮ್ಮ ಜೊತೆಯಲ್ಲಿರುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ನಾನು ಯಾವಾಗಲೂ ಫಾದರ್ ಹಾಸ್ಪಿಟಲಲ್ಲಿದ್ದಾಗ ವಿಸಿಟ್ ಮಾಡೋಕ್ಕೆ ಹೋಗ್ಬೇಕಂತ ಹೇಳ್ತಾಯಿದ್ರು, ಏನು ಬಾಸ್ ಇವತ್ತು ವರ್ಕ್ ಫ್ರಮ್ ಹೋಮಾ ಅಂತೇಳಿ. ನಾನು ಏನಾದರೂ ಸ್ವಲ್ಪ ಆಫೀಸಲ್ಲಿ ಟೈಮ್ ತೊಗೊಂಡು ಹೋಗ್ತಾ ಇದೆ, ನಮ್ಮ ತಮ್ಮನೂ ಬರ್ತಾ ಇದ್ದ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಫಾದರ್ಗೆ ಈಗ ಕೊರೋನಾ ಸೆಕೆಂಡ್ ವೇವ್ ಅದೆಲ್ಲ ಬಂದಿರೋದ್ರಿಂದ ದೇವರು ನಮಗೊಬ್ಬರು ರೈಟ್ ಹ್ಯಾಂಡ್ ಬೇಕಂತೇಳಿ ಫಾದರ್ ಅವ್ರನ್ನ, ಎಲ್ಲ ವಿದ್ಯಾವಂತ ಫಾದರ್ ತುಂಬ ಓದ್ತಾ ಇದ್ರು. ನಾವು ಯೋಚನೆ ಮಾಡ್ತಾಯಿದ್ದೆ, ಯಾಕೆ ಫಾದರ್ ಇಷ್ಟೊಂದು ಓದ್ತೀರಾ ಅಂತೇಳಿ. BSc ಮಾಡಿದರು, LLB ಮಾಡಿದರು, LLM ಮಾಡಿದರು, ಮತ್ತು ಇನ್ನೊಂದು LLM ಮಾಡಿದರು, PhD ಮಾಡ್ತಾಯಿದ್ರು. ಸದ್ಯದ ಪರಿಸ್ಥಿತಿಯಲ್ಲಿ ದೇವರಿಗೆ ಇವರಂಥ ಒಬ್ಬ ಶಕ್ತಿವಂತ ವಕೀಲ್ಗಾರ ಬೇಕಿತ್ತು. ಅದಕ್ಕೋಸ್ಕರ ದೇವರವ್ರನ್ನ ಅಲ್ಲಿ ಕರ್ಕೊಂಡಿದ್ದಾರೆ. ಫಾದರ್ ತುಂಬ ಕಷ್ಟದಲ್ಲಿದ್ದರು, ಅವರು ಯಾವಾಗಲೂ ಹಸನ್ಮುಖಿಯಾಗಿರ್ತಾಯಿದ್ರು. ನಾವೇನಾದರೂ ಮೆಸೇಜ್ ಆದಾಗ ಫಾದರ್ ಏನಾದರೂ ಹೇಗಾಗ್ತಿದೆ, ಮೆಡಿಸಿನ್ ಎಲ್ಲ ತಗೊತಾ ಇದ್ದಾರಾ ಅಂತ ಹೇಳಿದ್ರೆ ಅದು ಡ್ಯಾನ್ಸಿಂಗ್ ಇಮೋಜಿ ಕಳಿಸ್ತಾಯಿದ್ರು. ಅಷ್ಟು ಉತ್ಸಾಹಿ ಆಗಿರಿದ್ರು. ಅವ್ರು ನೋಡಿ ನಾನು ಒಂದು ಸಾರಿ ಕೇಳಿದೆ, ಫಾದರ್ ನೀವು ಇಷ್ಟು ಪಾಸಿಟಿವ್ ಆಗಿರೋದಕ್ಕೆ ಹೆಂಗೆ ಸಾಧ್ಯ? ಫಾದರ್ ಹೇಳಿತ್ತು, ನನ್ನ ಹತ್ರ ಯಾವುದೂ ಆಪ್ಷನ್ ಇಲ್ಲ. ಈಗ ಒಂದು ನಾನು ಸಾಯಬೇಕು, ಇಲ್ಲ ಅಂತ ಹೇಳಿದ್ರೆ ನಾನು ಪಾಸಿಟಿವ್ ಆಗಿದ್ದೆ, ಇದನ್ನು ಗೆದ್ದು ಬರಬೇಕಂತೇಳಿ ಅವರು ಕೊನೆವರೆಗೂ ಅವ್ರ ಜೀವನದ ಪಯಣವನ್ನು ತುಂಬ ಚೆನ್ನಾಗಿ ಸಾಗಿಸಿದ್ದಾರೆ ಮತ್ತು ಅದಕ್ಕೋಸ್ಕರ ಇದು ಮಾಡ್ತಾಯಿದ್ದಾರೆ. ಫಾದರ್ಗೆ ಈ ಥರ ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಫಾದರ್ ಬ್ರಯನ್ ಜೊತೆ ನಾವು ಟಚಲ್ಲಿದ್ದು. ಫಾದರ್ ಬ್ರಯನ್ ಅವರು ಹೇಳಿದ್ದು ಒಂದೇ ಮಾತು, ನಾವು ಫಾದರ್ ಪ್ರೊವಿನ್ಷಿಯಲ್ ಜೊತೆ ಮಾತಾಡಿದ್ದೀವಿ, ವಿ ವಿಲ್ ಪ್ರೊವೈಡ್ ದಿ ಬೆಸ್ಟ್ ಮೆಡಿಕಲ್ ಕೇರ್ ಪಾಸಿಬಲ್ ಅಂತ ಹೇಳಿದರು. ಫಾದರ್ ಹೇಳ್ತಾ ಇದ್ದಂಗೆ ನಮ್ಮ ಮನೆ ಇದೆ, ನಮ್ಮ ಮನೆಯವರು ನಮ್ಮನ್ನು ನೋಡ್ಕೊತಾ ಇದ್ದಾರೆ. ಆ್ಯಸ್ ಅನ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಫಾದರ್ ಪ್ರೊವಿನ್ಷಿಯಲ್ ಅವರು ಮನೆಯ ಯಜಮಾನರಾಗಿ, ಮತ್ತು ಫಾದರ್ ಬ್ರಯನ್ರವರು ನಮ್ಮ ಮನೆಯ ಹಿರಿಯ ಅಣ್ಣನಾಗಿ, ಫಾದರ್ ಅರುಣ್ ಲೋಬೋ, ಫಾದರ್ ಸುಮನ್, ಫಾದರ್ ಮೆಲ್ವಿನ್ ಮತ್ತು ತಿಪ್ಪೇಶ್ ಫಾದರ್ ಜೊತೆ ಇದ್ದು ಅವ್ರನ್ನ ಮಗು ಥರ ಕಾಪಾಡ್ಕೊತಾ ಇದ್ದ, ಮಗು ಥರ ನೋಡ್ಕೊತಾ ಇದ್ದ ಆ್ಯಸ್ ಅನ್ ಎಕ್ಸ್ಟೆಂಡೆಡ್ ಬ್ರದರ್. ಇವರೆಲ್ಲ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇದು ಒಂದು ಕ್ಷಣಕಾಲ ಮಾತ್ರ ಅನಿಸುತ್ತೆ. ಫಾದರ್ ಅವರು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ, ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ನಮಗಿಂತ ಸ್ವಲ್ಪ ಮುಂದೆ ಹೋಗಿದ್ದಾರೆ. ಈ ಸದ್ಯದ ಪರಿಸ್ಥಿತಿಯಲ್ಲಿ ಏನೇನಿದೆಯೋ ಅದು ಎಂಥ ಇದಿದ್ರೂ ದೇವ್ರ ಜೊತೆ ಸೇರಿ ನಮ್ಮ ಪರವಾಗಿ ವಾದ ಮಾಡಿ
ನಮಗೋಸ್ಕರ ಒಂದು ಸ್ವರ್ಗದಲ್ಲಿ ಒಂದು ಒಳ್ಳೆಯ ಜಾಗನ ಇದು ಮಾಡಿಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಆ ನಂಬಿಕೆಯಲ್ಲಿ ಫಾದರ್ ಅವ್ರಿಗೆ ಹೋಗಿ ಬಾ ಅಂತ ಹೇಳೋದಕ್ಕೆ ಮನಸ್ಸು ಬರ್ತಾ ಇಲ್ಲ, ಬಟ್ ಹೇಳಲೇಬೇಕಾಗುತ್ತೆ. ಮತ್ತು ಈ ಬಲಿಪೂಜೆಯನ್ನು ಅರ್ಪಿಸಿದ ಪೂಜ್ಯ ಮಹಾಧರ್ಮಾಧ್ಯಕ್ಷರವರಿಗೆ ಮತ್ತು ಶ್ರೇಷ್ಠ ಗುರುಗಳಿಗೆ ಮತ್ತು ಎಲ್ಲ ಜೆಸ್ಬಿಟ್ ಪ್ರಾಂತ್ಯದ ಎಲ್ಲ ಸದಸ್ಯರಿಗೆ, ಯು ಆರ್ ಆಲ್ ವಿತ್ ಅಸ್ ಇನ್ ಆರ್ ಡಿಫಿಕಲ್ಟ್ ಟೈಮ್ಸ್. ಪ್ಲೀಸ್ ಕೀಪ್ ಪ್ರೇಯಿಂಗ್ ಫಾರ್ ಅಸ್. Please don't forget that, since Father Praveen is not there, we are not part of a Jesuit community. Please keep us in your prayers. Thank you. ಧನ್ಯವಾದಗಳು ಯೇಸು ಬಾಲರಾಜ್. ಕೊನೆಯದಾಗಿ ನಮ್ಮ ಪ್ರಾಂತ್ಯಾಧಿಕಾರಿಗಳಾದಂತಹ ವಂದನೀಯ ಫಾದರ್ ಡಯಾನ್ ವಾಜ್ರವರು ಫಾದರ್ ಪ್ರವೀಣ್ ರವರಿಗೆ ಅಂತಿಮ ಸಂಸ್ಕಾರ ವಿಧಿಯನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿಸುತ್ತೇನೆ. ಪ್ರಿಯ ಸಹೋದರ ಸಹೋದರಿಯರೇ, ಮೃತರಾದ ನಮ್ಮ ಸಹೋದರ ವಂದನೆ ಸ್ವಾಮಿ ಪ್ರವೀಣ್ ಇವರ ಶರೀರವನ್ನು ಕ್ರೈಸ್ತ ಸಂಪ್ರದಾಯಕ್ಕೆ ಅನುಗುಣವಾಗಿ ಗೌರವದಿಂದ ಸಮಾಧಿ ಮಾಡಲು ನಾವಿಲ್ಲಿ ಸೇರಿದ್ದೇವೆ. ಮಣ್ಣು ಪಾಲಾಗುವ ಈ ಶರೀರವನ್ನು ಅಮರ ಸ್ಥಿತಿಗೆ ತಂದು ಸಕಲ ಸಂತರ ಸಭೆಯಲ್ಲಿ ಸೇರುವಂತೆ ಜೀವದಾತರಾದ ಪಿತದೇವರನ್ನು ನಂಬಿಕೆಯಿಂದ ಪ್ರಾರ್ಥಿಸೋಣ. ದಯಾಮಯ ದೇವರು ಈತನ ಪಾಪಗಳನ್ನು ಕ್ಷಮಿಸಿ ಕರುಣಾಪೂರಿತ ತೀರ್ಪನ್ನು ದಯಾಪಾಲಿಸಲಿ. ಪರಿಪಾಲಕರಾದ ಪ್ರಭು ಕ್ರಿಸ್ತರು ಈತನನ್ನು ಸ್ವರ್ಗೀಯ ನಿವಾಸಕ್ಕೆ ಕರೆದೊಯ್ದು ಪಿತದೇವರೊಂದಿಗೆ ಸಂಧಾನಗೊಳಿಸಲಿ. ಯುಗ ಯುಗಾಂತಕ್ಕೂ ಜೀವಿಸಿ ಆಳುವ ಅರಸರ ಸಮ್ಮುಖದಲ್ಲಿ ಇವರು ಸಕಲ ಸಂತರೊಂದಿಗೆ ನಿತ್ಯಾನಂದವನ್ನು ಸವಿಯಲಿ. ಆಮೆನ್. ಸಕಲ ಸಂತರೇ, ಈತನ ಸಹಾಯಕ್ಕೆ ಬನ್ನಿ. ಕರ್ತರ ದೂತರೇ, ಈತನನ್ನು ಸಂತೋಷದಿಂದ ಸ್ವಾಗತಿಸಿರಿ. ಈತನನ್ನು ಸ್ವಾಗತಿಸಿ ಮಹೋನ್ನತ ದೇವರ ಸನ್ನಿಧಿಗೆ ಕರೆದೊಯ್ದಿರಿ. ಪ್ರಭು ಕ್ರಿಸ್ತರೇ, ಈತನಿಗೆ ಜ್ಞಾನ ಸ್ನಾನದಲ್ಲಿ ನವಜೀವನೆತ್ತಿರಿ. ಅಬ್ರಾಹ್ಮರು ಇವರಲ್ಲಿಗೆ ಈತನನ್ನು ಸೇರಿಸಿರಿ. ದೂತರೇ, ಸಂತರೇ, ಈತನನ್ನು ಬರಮಾಡಿಕೊಳ್ಳಿರಿ. ಮಹೋನ್ನತ ದೇವರಿಗೆ ಸನ್ನಿಧಿಯಲ್ಲಿ ಕರೆದೊಯ್ಯಿರಿ. ಈತನಿಗೆ ವಿಶ್ರಾಂತಿಯನ್ನು ದಯಪಾಲಿಸಿರಿ. ನಿತ್ಯ ಜ್ಯೋತಿಯು ಈತನ ಮೇಲೆ ಪ್ರಕಾಶಿಸಲಿ. ಈತನನ್ನು ಮಹೋನ್ನತ ದೇವರ ಸನ್ನಿಧಿಗೆ ಕರೆದೊಯ್ಯಿರಿ. ದಯಾಮಯ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿದೆ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ದಯಾಮಯ ತಂದೆಯೇ, ಮೃತರಾಗಿ ನಿಮ್ಮಲ್ಲಿಗೆ ತೆರಳಿರುವ ನಮ್ಮ ಸಹೋದರ ಪ್ರವೀಣ್ ಇವರನ್ನು ನಿಮ್ಮ ವಶಕ್ಕೆ ಒಪ್ಪಿಸಿದ್ದೇವೆ. ಕ್ರಿಸ್ತರೊಂದಿಗೆ ಮೃತರಾದ ಎಲ್ಲರಂತೆ ಇವರು ಅಂತಿಮ ದಿನದಂದು ಪುನರ್ಜೀವ ಪಡೆದು ಅವರೊಂದಿಗೆ ಸದಾ ಜೀವಿಸುವರೆಂದು ನಾವು ದೃಢವಾಗಿ ನಂಬುತ್ತೇವೆ. ಈ ನಮ್ಮ ಭಕ್ತನಿಗೆ ಇಹದಲ್ಲಿ ನೀವು ಹೇರಳವಾದ ಉಪಕಾರಗಳನ್ನು ಮಾಡಿದ್ದೀರಿ. ನಮ್ಮ ಮೇಲೆ ನಿಮಗಿರುವ ಪ್ರೀತಿ ಮತ್ತು ಔದಾರ್ಯಗಳನ್ನು ಕ್ರಿಸ್ತರಲ್ಲಿ ಸಂತರೊಡನೆ
ನಮಗಿರುವ ಅನ್ಯೂನತೆಯನ್ನು ವ್ಯಕ್ತಪಡಿಸಿದ್ದೀರಿ. ಇದಕ್ಕಾಗಿ ನಾವು ನಿಮಗೆ ಧನ್ಯವಾದವನ್ನು ಸಲ್ಲಿಸುತ್ತೇವೆ. ಪ್ರಭುವೇ, ನಮ್ಮ ಪ್ರಾರ್ಥನೆಯನ್ನು ದಯೆಯಿಂದ ಆಲಿಸಿರಿ. ಈ ನಮ್ಮ ಸಹೋದರನಿಗೆ ಸ್ವರ್ಗದ ಬಾಗಿಲು ತೆರೆಯಲಿ. ಇಹದಲ್ಲಿರುವ ನಾವೆಲ್ಲರೂ ಪ್ರಭು ಕ್ರಿಸ್ತರ ಎದುರುಗೊಂಡು ನಿಮ್ಮೊಡನೆಯೂ ಈ ನಮ್ಮ ಸಹೋದರರೊಡನೆಯೂ ನಿತ್ಯಕ್ಕೂ ಜೀವಿಸುವ ತನಕ ನಿಮ್ಮ ವಿಶ್ವಾಸವೇ ನಮಗೆ ಭರವಸೆ ನೀಯಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕರ್ತರು ನಿಮ್ಮೊಡನಿರಲಿ. ನಿಮ್ಮ ಆತ್ಮದೊಡನಿರಲಿ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಆತ್ಮೀಯರೇ, ಈಗ ಕೊನೆಯದಾಗಿ ಎಲ್ಲರೂ ಸಾಲಾಗಿ ಮೌಂಟ್ ಸೇಂಟ್ ಜೋಸೆಫಿನ ಮುಂಭಾಗಕ್ಕೆ 2 ಸಾಲಾಗಿ ನಾವು ಸಮಾಧಿಯ ಬಳಿ ಮೆರವಣಿಗೆಯಲ್ಲಿ ಹೋಗಲಿದ್ದೇವೆ. ದಯಮಾಡಿ ಯಾರೂ ತಡ ಮಾಡದೆ ಕೋವಿಡ್ ಸುರಕ್ಷತಾ ಕ್ರಮಗಳನ್ನು ಪಾಲಿಸುತ್ತಾ ಎಲ್ಲರೂ ಸಾಲಾಗಿ ಕೆಳಗಡೆ ಹೋಗಬೇಕಾಗಿ ವಿನಂತಿಸುತ್ತೇವೆ. ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿ ದಯಪಾಲಿಸಿರಿ. ನಿತ್ಯ ಜ್ಯೋತಿಯು ಅವರ ಮೇಲೆ ಪ್ರಕಾಶಿಸಲಿ. ನಿತ್ಯ ಜ್ಯೋತಿಯು ಇವರ ಮೇಲೆ ಪ್ರಕಾಶಿಸಲಿ. ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯಪಾಲಿಸಿರಿ. ಸ್ತುತಿಗೀತೆಗೆ ಅತಿಯೋಗ್ಯ ಪ್ರಭುವೇ, ಪ್ರತಿಹರಕೆಯು ಸಲ್ಲದು ನಿಮಗೆ. ಸ್ತುತಿಗೀತೆಗೆ ಅತಿಯೋಗ್ಯ ಪ್ರಭುವೇ, ಪ್ರತಿಹರಕೆಯು ಸಲ್ಲದು ನಿಮಗೆ. ಬರಲಿರುವರು ನರೆಲ್ಲರೂ ಬಳಿಯೇ ನಮ್ಮ ಪ್ರಾರ್ಥನೆ ಆಲಿಸಿ ಬಿಡದೆ. ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯಪಾಲಿಸಿರಿ. ನಿತ್ಯ ಆತ್ಮಗಳ ನಿಮ್ಮ ಸನ್ನಿಧಿಗೆ ಅತಿ ಶೀಘ್ರವೇ ಸೇರಿಸಿ ಪ್ರಭುವೇ. ಬರಲಿರುವರು ನರೆಲ್ಲರೂ ಬಳಿಗೆ ನಮ್ಮ ಪ್ರಾರ್ಥನೆ ಆಲಿಸಿ ಬಿಡದೆ. ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯಪಾಲಿಸಿರಿ. ನಿತ್ಯ ಜ್ಯೋತಿಯು ಇವರ ಮೇಲೆ ಪ್ರಕಾಶಿಸಲಿ. ನಿತ್ಯ ಜ್ಯೋತಿಯು ಇವರ ಮೇಲೆ ಪ್ರಕಾಶಿಸಲಿ. ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯಪಾಲಿಸಿರಿ. ನಿತ್ಯ ಜ್ಯೋತಿಯು ಇವರ ಮೇಲೆ ಪ್ರಕಾಶಿಸಲಿ. ನಿತ್ಯ ಜ್ಯೋತಿಯು ಇವರ ಮೇಲೆ ಪ್ರಕಾಶಿಸಲಿ. ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯಪಾಲಿಸಿರಿ. ಸ್ತುತಿಗೀತೆಗೆ ಅತಿಯೋಗ್ಯ ಪ್ರಭುವೇ, ಪ್ರತಿಹರಕೆಯು ಸಲ್ವದು ನಿಮಗೆ.
ನಿಮಗೆ ಗತ ಆತ್ಮಗಳ ನಿಮ್ಮ ಸನ್ನಿಧಿಗೆ ಅತಿ ಶೀಘ್ರವೇ ಸೇರಿಸಿ ಪ್ರಭುವೇ ಬರಲಿರುವರು ನರರೆಲ್ಲರೂ ಬಳಿಗೆ ನಮ್ಮ ಪ್ರಾರ್ಥನೆ ಆಲಿಸಿ ಬಿಡದೆ ಓ ಕರ್ತರೇ ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯ ಪಾಲಿಸಿರಿ ನಿತ್ಯ ಜ್ಯೋತಿಯು ಇವರ ಮೇಲೆ ಪ್ರಕಾಶಿಸಲಿ ನಿತ್ಯ ಜ್ಯೋತಿಯು ಇವರ ಮೇಲೆ ಪ್ರಕಾಶಿಸಲಿ ಓ ಕರ್ತರೇ ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯ ಪಾಲಿಸಿರಿ.